ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೇ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ ಆನಂದತೀರ್ಥಭಗವತ್ಪಾದಾಚಾರ್ಯವಿನಿರ್ಮಿತಂ ವ್ಯಾಖ್ಯಾಸ್ಯೆ ಭಗವದ್ಗೀತಾ ಭಾಷ್ಯಂ ತತ್ಕರುಣಾಬಲಾತ್ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗೀತಾಭಾಷ್ಯ ಉಪೋದ್ಘಾತದ ಭಾಗ ನಡೆದಿದೆ. ಗೀತಾಭಾಷ್ಯದ ಈ ಉಪೋದ್ಘಾತ ಭಾಗದಲ್ಲಿ ಮಹಾಭಾರತದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿ ಆ ಮಹಾಭಾರತದಲ್ಲಿ ಅಂತರ್ಗತವಾಗಿರುವಂತಹ ಭಗವದ್ಗೀತೆಯ ಪ್ರಾಮಾಣ್ಯವನ್ನು ಉಪಪಾದನೆ ಮಾಡುವುದಕ್ಕಾಗಿ ಈಗ ಶ್ರೀಮದಾಚಾರ್ಯರು ಅನೇಕ ಪ್ರಮಾಣಗಳನ್ನು ಯುಕ್ತಿಗಳನ್ನು ತಿಳಿಸಿದ್ದಾರೆ. ತದ್ವಾಕ್ಯ ಪರ್ಯಾಲೋಚನೆಯ ಇತ್ಯುಕ್ತಂ. ಮಹಾಭಾರತದಲ್ಲಿ ಬರುವಂತಹ ಅನೇಕ ವಾಕ್ಯಗಳನ್ನು, ಬೇರೆ ಗ್ರಂಥದಲ್ಲಿ ಬಂದ ವಾಕ್ಯಗಳನ್ನು ಕೂಡ ಹೇಳಿ ಭಗವದ್ಗೀತೆಯ ಅರ್ಥಾತ್ ಮಹಾಭಾರತದ ಪ್ರಾಮಾಣ್ಯವನ್ನು ಸಮರ್ಥನ ಮಾಡುವ ಹಂತದಲ್ಲಿರುವಾಗ ತದ್ವಾಕ್ಯ ಪರ್ಯಾಲೋಚನೆಯ ಎಂಬುದಾಗಿ ಕೆಲವೊಮ್ಮೆ ವಾಕ್ಯಗಳಿಂದಲೇ ಸ್ಪಷ್ಟವಾಗಿ ಕೆಲವು ವಿಷಯಗಳು ತೋರಿ ಬರ್ತವೆ. ಕೆಲವೊಮ್ಮೆ ವಾಕ್ಯಗಳಿಂದ ನೇರವಾಗಿ ತೋರಿ ಬರದಿದ್ದರೂ ಕೂಡ ವಾಕ್ಯಗಳಲ್ಲಿ ಹೇಳಿದ ಮಾತು ಉಪಪನ್ನವಾಗಬೇಕಾದರೆ ಅದರಿಂದ ಕೆಲವು ವಿಷಯಗಳು ನಮಗೆ ಸಿದ್ಧವಾಗುತ್ತವೆ. ಆದ್ದರಿಂದ ಆ ರೀತಿಯಾಗಿ ಹೇಳಿದಂತಹ ಮಾತು ಇಲ್ಲಿ ಇವೆ ಅನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕಾಗಿ ತದ್ವಾಕ್ಯ ಪರ್ಯಾಲೋಚನೆಯ ಅಂತನ್ನುವ ಶಬ್ದವನ್ನು ಆಡಿದ್ದಾರೆ. ಆ ತದ್ವಾಕ್ಯ ಪರ್ಯಾಲೋಚನೆಯ ಅಂತನ್ನುವ ಮಾತನ್ನು ಹೇಳಿದ್ದರಿಂದ ಪರ್ಯಾಲೋಚನಾ ಕೀದೃಶಿ ಸಾ ಪರ್ಯಾಲೋಚನಾ ಇತ್ಯತಃ ಲೇಶೇನ ದರ್ಶಯತಿ ಕಥಮನ್ಯಥಾ ಇತಿ. ಕಥಮನ್ಯಥಾ ಭಾರತ ನಿರುಕ್ತಿ ಜ್ಞಾನಮಾತ್ರೇಣ ಸರ್ವಪಾಪಕ್ಷಯಃ ಮಹತ್ವಾತ್ ಇತಿ ವಾಕ್ಯೆ ಭಾರತ ಶಬ್ದಂ ನಿರುಚ್ಯ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ಅಂತನ್ನುವ ವಾಕ್ಯ. ಆ ವಾಕ್ಯದಲ್ಲಿ ಮಹತ್ತಾದದ್ದರಿಂದ ಮಹಾ, ಭಾರವಿದ್ದದ್ದರಿಂದ ಭಾರತ ಅಂತ ಈ ರೀತಿಯಾಗಿ ಮಹತ್ವಾತ್ ಭಾರವತ್ವಾಚ್ಚ ಅಂತ ಹೇಳಿ ಭಾರವುಳ್ಳದ್ದಾದ್ದರಿಂದಾಗಿ ಭಾರತ ಭಾರವತ್ವಾತ್ ಅಂತನ್ನುವುದಾಗಿ ವ್ಯಾಖ್ಯಾನ ಮಾಡಿದೆ. ಭಾರತವೇ ಮಹತ್ತಾಗಿದೆ, ಆದ್ದರಿಂದ ಮಹಾ ಎಂದನ್ನಬೇಕು ಅನ್ನುವುದಾಗಿ ಹೇಳ್ತಾ ಇದೆ. ಹಾಗಾಗಿ ಮಹಾಭಾರತ ಎಂಬ ಶಬ್ದದ ನಿರ್ವಚನ ವ್ಯುತ್ಪತ್ತಿಯನ್ನು ತೋರಿಸಿ ಆ ಮಹಾನ್ ಮತ್ತು ಭಾರತ ಎನ್ನುವ ಶಬ್ದಗಳ ಅರ್ಥವೇನು ಅಂತ ತಿಳಿಸಿಕೊಟ್ಟು ಈ ರೀತಿಯಾಗಿ ಮಹಾಭಾರತ ಶಬ್ದ ಪ್ರವೃತ್ತವಾಗಿದೆ ಅಂತ ನಾವು ತಿಳಿದರೆ ಆಗ ನಮಗೆ ಎಲ್ಲ ಪಾಪಗಳ ನಾಶವಾಗ್ತದೆ ಅಂತನ್ನುವುದಾಗಿ ಆ ಮಹಾಭಾರತದಲ್ಲಿ ಬಂದ ಮಹಾಭಾರತದ ಕುರಿತಾದ ಶ್ಲೋಕದಲ್ಲಿ ಹೇಳ್ತಾ ಇದ್ದ. ಹೇಳಿದ್ದು ಮಹಾಭಾರತದ ಕುರಿತು, ಬಂದದ್ದು ಶ್ಲೋಕ ಮಹಾಭಾರತದಲ್ಲಿಯೇ ಮಹಾಭಾರತದ ಬಗ್ಗೆ ವರ್ಣನೆ ಮಾಡಿದ್ದುಂಟು. ಈ ಮಾತಿನಿಂದ ನಮಗೇನು ತಿಳಿದು ಬರ್ತದೆ ಅಂತಂದರೆ ಮಹತ್ವಾದಿತಿ ಭಾಗೆ ವಾಕ್ಯೆ ಭಾರತ ಶಬ್ದಂ ನಿರುಚ್ಯ ತಜ್ಞಾನಾತ್ ಸರ್ವಪಾಪಕ್ಷಯ ಅಭಿಧೀಯತೆ. ಎಲ್ಲ ಪಾಪಗಳ ನಾಶವಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನತು ಭಾರತಸ್ಯ ಉತ್ತಮತ್ವಂ ಸಾಕ್ಷಾತ್. ಮೇಲೆ ನೋಡಿದರೆ ಭಾರತ ಉತ್ತಮ ಗ್ರಂಥ, ಶ್ರೇಷ್ಠ ಗ್ರಂಥ, ವೇದಾದಿಗಳಿಗಿಂತಲೂ ಉತ್ತಮ ಇತ್ಯಾದಿ ಹಿಂದೇನ ವಾಕ್ಯಗಳು
ಉಪನಾರದೀಯ ಪುರಾಣ, ನಾರಾಯಣ ಅಷ್ಟಾಕ್ಷರ ಕಲ್ಪ, ನಾರದೀಯ ಪುರಾಣ, ಸ್ಕಂದ ಪುರಾಣಗಳಲ್ಲಿ ಹೇಗೆ ಹೇಳಿದ್ದಾರೆ ಹಾಗೆ ಇಲ್ಲಿ ಹೇಳಿಲ್ಲ. ಆದರೆ ಮಹಾಭಾರತ ಎಂಬ ಶಬ್ದದ ಅರ್ಥವನ್ನು ತಿಳಿದರೆ ಎಲ್ಲ ಪಾಪಗಳ ನಾಶವಾಗ್ತದೆ ಅಂತ ಹೇಳಿದಾರಲ್ಲ, ಇದರಿಂದ ಉತ್ತಮತ್ವ ಸಿದ್ಧವಾಗ್ತದೆ. ತಥಾಪಿ ಪರ್ಯಾಲೋಚನೆಯ ಗಮ್ಯತೆ, ಪರ್ಯಾಲೋಚನೆಯಿಂದ ನಮಗೆ ತಿಳಿದು ಬರ್ತದೆ ಅಂತ ಹೇಳಿದರು. ಹೇಗೆ ಅಂತಂದರೆ, ನಥ ನಾರಾಯಣಾದಿ ಭಗವನ್ನಾಮ ನಿರುಕ್ತಿ ಜ್ಞಾನಾತ್ ಭವನ್ ಪಾಪಕ್ಷಯ ಅಭಿಧೇಯಸ್ಯ ಸರ್ವೋತ್ತಮತ್ವೇ ಏವ ತಥಾ ಅಯಮಪಿ. ಅದಕ್ಕಾಗಿ ಟೀಕಾಕೃತ್ಪಾದರು ಅದರ ಸಮರ್ಥನೆಯನ್ನು ಮಾಡುವುದಕ್ಕಾಗಿ ಹೀಗೆ ಹೇಳ್ತಾರೆ. ನಾರಾಯಣ ಎಂಬ ಶಬ್ದವಿದೆ, ಇದು ವಿಷ್ಣುವಾಚಕವಾದ ಶಬ್ದ ಪ್ರಸಿದ್ಧ. ಆ ನಾರಾಯಣ ಎಂಬ ಶಬ್ದಕ್ಕೆ ಸ್ಮೃತ್ಯಾದಿಗಳಲ್ಲಿ ಪ್ರಸಿದ್ಧವಾದ ಒಂದರ್ಥ ಏನು? ನಾರ ಅಂದರೆ ನೀರು, ಅಂದರೆ ಪ್ರಳಯ ಜಲ. ಆ ಪ್ರಳಯ ಜಲವನ್ನು ಮನೆಯಾಗಿ ಮಾಡಿಕೊಂಡವ, ಪ್ರಳಯ ಜಲದಲ್ಲಿ ವಾಸವಾಗಿದ್ದವ. ಅಂದರೆ ಪ್ರಳಯ ಜಲದಲ್ಲಿ ವಾಸವಾಗಿದ್ದವ ಅಂತಂದರೆ ಹಿಂದಿನ ಬ್ರಹ್ಮಕಲ್ಪದಲ್ಲಿ ಸಾಯಲಿಲ್ಲ, ಮುಂದಿನ ಬ್ರಹ್ಮಕಲ್ಪದಲ್ಲಿ ಹುಟ್ಟುವುದಿಲ್ಲ. ಯಾಕೆಂದರೆ ಪ್ರಳಯ ಕಾಲದಲ್ಲಿ ವಾಸವಾದವ. ಹೀಗಾಗಿ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಪರಮಾತ್ಮನಿಗೆ ಮುಂದಿನ ಸೃಷ್ಟಿಯಲ್ಲಿ ಹುಟ್ಟುವುದಿಲ್ಲ, ಜನ್ಮವಿಲ್ಲ, ಉತ್ಪತ್ತಿರಹಿತ, ಅನಾದಿ. ಹಿಂದಿನ ಬ್ರಹ್ಮಕಲ್ಪದಲ್ಲಿ ಮರಣವಿಲ್ಲ, ಸಾಯಲಿಲ್ಲ, ಮರಣರಹಿತ, ಉತ್ಪತ್ತಿರಹಿತ, ವಿನಾಶರಹಿತ, ಜನ್ಮ ಮರಣಗಳಿಲ್ಲ ಎನ್ನುವುದಲ್ಲದೇನೆ ಈ ಪ್ರಳಯೋದಕದಲ್ಲಿ ಒಬ್ಬನಾಗಿದ್ದ, ಅಂದರೆ ಭಯವಿಲ್ಲ ಪರಮಾತ್ಮನಿಗೆ. ಈ ಪ್ರಳಯೋದಕದಲ್ಲಿ ಏಕಾಕಿಯಾಗಿ ಇರುವಂತಹ ಪರಮಾತ್ಮನಿಗಿದ್ದಾನೆ ಅಂತಂದರೆ, ಉಳಿದೆಲ್ಲ ಜೀವರಾಶಿಗಳು ಹೇಗೆ ಕರ್ಮಬದ್ಧರೋ ಹಾಗೆ ಇವನು ಕರ್ಮಬದ್ಧನಲ್ಲ. ಜಲವನ್ನು ತಾನೇ ನಿಯಮನ ಮಾಡುತ್ತಾನೆ, ಪ್ರಳಯ ಜಲವನ್ನು, ಅನಂತವಾದ ಜಲ, ಅದನ್ನು ನಿಯಮನ ಮಾಡುತ್ತಾನೆ. ಹೀಗೆ ನಾರಾಯಣ ಎಂಬ ಶಬ್ದದಿಂದಲೇ ಪರಮಾತ್ಮನಿಗೆ ಪ್ರಳಯ ಜಲ ಶಾಯಿತ್ವವನ್ನು ಹೇಳಿ ಅದರ ಮುಖಾಂತರ ಜನ್ಮವಿಲ್ಲ, ಮರಣವಿಲ್ಲ, ಪ್ರಳಯ ಜಲ ನಿಯಾಮಕ, ಪರಮಾತ್ಮ ಅನೇಜತ, ಭಯರಹಿತ ಇತ್ಯಾದಿ ತತ್ವಗಳನ್ನೆಲ್ಲವನ್ನು ಹೇಳುವಂಥದ್ದು ನಾರಾಯಣ ಎಂಬ ಶಬ್ದದ ವ್ಯುತ್ಪತ್ತಿಯನ್ನು ತಿಳಿಸುವ ಶ್ಲೋಕ. ಆಪೋ ನಾರಾ ಇತಿ ಪ್ರೋಕ್ತಾ ಆಪೋ ವೈ ನರಸೂನಮಃ ಅಯನಂ ತಸ್ಯ ತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಎನ್ನುವಂತಹ ಶ್ಲೋಕ. ಹಾಗೆ ನಾರಾಯಣ ಎಂಬ ಶಬ್ದಕ್ಕೆ ಇನ್ನನೇಕ ಅರ್ಥ ಇದೆ. ಇನ್ನೊಂದರ್ಥ ಭಾಗವತಾದಿಗಳಲ್ಲಿ ಬಂದ ಇನ್ನೊಂದರ್ಥ ಅಂತಂದರೆ, ನಾರ ಎಂದರೆ ಅರ ಎಂದರೆ ದೋಷ, ಅರ್ ಈಸ್ ಹ್ಯೂಮನ್ ಅಂತ ಹೇಳುವಾಗ ಅಂತಂತೇವೆ. ER ಪಾಪ ಮಾಡು, ತಪ್ಪು ಮಾಡು, ಅಪರಾಧಿ ಮಾಡು. ಹಾಗೆ ಅರ ಎನ್ನುವ ಶಬ್ದಕ್ಕೆ ಪಾಪ ಅಂತರ್ಥ, ದೋಷ ಎಂದರ್ಥ. ಅರ ಎಂದರೆ ದೋಷ, ಪಾಪ. ನಾರ ಎಂದರೆ ಪಾಪವಿಲ್ಲದವ, ಪಾಪವಿಲ್ಲದವರು. ಯಾರು ಪಾಪವಿಲ್ಲದವರು? ದೋಷವಿಲ್ಲದವರು. ಅಂದರೆ ಪಾಪವಿಲ್ಲದವರು ಅಥವಾ ದೋಷವಿಲ್ಲದವರು ನಾರರು, ಮುಕ್ತರು. ಆ ಮುಕ್ತರೆಲ್ಲರೂ ಕೂಡ ನಾರರು. ಆ ಮುಕ್ತನಾಗಿರುವಂತಹ ಯಾವ ನಾರರಿದ್ದಾರೋ ಅವರಿಗೆ ಅಯನ, ತನ್ನ ಹೊಟ್ಟೆಯಲ್ಲಿ ಆಸರೆಯನ್ನು ಕೊಟ್ಟಿದ್ದಾನೆ, ಮುಕ್ತರೆಲ್ಲರನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡವ ಅನ್ನುವ ಅರ್ಥವನ್ನು ಕೂಡ ಅನೇಕ ಕಡೆಗೆ ಹೇಳಿದ್ದಾರೆ. ಇದಲ್ಲದೆ ಶ್ರೀಮದಾಚಾರ್ಯರು ಶಾಸ್ತ್ರಗಳಿಂದ, ವೇದಾದಿ ಶಾಸ್ತ್ರಗಳಲ್ಲಿ ಹೇಳಿದಂತಹ ಒಂದು ವಿಶಿಷ್ಟವಾದ ಅರ್ಥ, ಅರ ಎಂದರೆ ದೋಷ, ನಾರ ಎಂದರೆ ಗುಣಗಳು, ನಾರಾಯಣ ಎಂದರೆ ದೋಷ ವಿರುದ್ಧವಾದ ಗುಣಗಳಿಗೆ ಆಶ್ರಯ, ಅನಂತ ಗುಣಪೂರ್ಣ ಅಂತನ್ನುವ ಅರ್ಥ. ಹೀಗೆ ನಾರಾಯಣ ಎನ್ನುವ ಶಬ್ದಕ್ಕೆ ಗುಣಪೂರ್ಣ ಅಂತನ್ನುವ ಅರ್ಥವನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಇದು ಮತ್ತೊಂದು. ನಾರಾಯಣ ಅಂದರೆ ದೋಷ, ದೋಷವಿದ್ದವನಲ್ಲ ಪರಮಾತ್ಮ, ದೋಷಗಳ ಅಭಾವವುಳ್ಳವ, ಯಾವ ದೋಷಗಳೂ ಇಲ್ಲದವನು ಪರಮಾತ್ಮ ಎಂಬ ಅರ್ಥದಲ್ಲಿ ನಾರಾಯಣ ಅಂತಂದಿದ್ದಾರೆ. ಹೀಗೆ ನಾನಾ ವಿಧವಾದ ಅರ್ಥಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ವಿಜೇಂದ್ರ ಸ್ವಾಮಿಗಳವರು 100 ಅರ್ಥಗಳನ್ನು ಹೇಳಿದ್ದಾರೆ, ಶ್ರೀನಿವಾಸ ತೀರ್ಥರು 72 ಅರ್ಥಗಳನ್ನು ಹೇಳಿದ್ದಾರೆ. ಹೀಗೆ ಅಮೋಘವಾದ ಅರ್ಥಗಳಿವೆ ನಾರಾಯಣ ಶಬ್ದಕ್ಕೆ. ಹೀಗಾಗಿ ಆ ನಾರಾಯಣ ಎಂಬ ಶಬ್ದಕ್ಕೇನು ಅನೇಕ ಅರ್ಥಗಳಿವೆ.
ಅವುಗಳಲ್ಲಿಯ ಯಾವುದೇ ಒಂದು ಅರ್ಥವನ್ನಾಗಲಿ ಎಲ್ಲ ಅರ್ಥಗಳನ್ನಾಗಲಿ ಯಥಾಯೋಗ್ಯವಾಗಿ ತನ್ನ ಯೋಗ್ಯತಾನುಸಾರವಾಗಿ ಹೆಚ್ಚೆಚ್ಚಿನ ಅರ್ಥವನ್ನು ತಿಳಿದಂತೆ ಪಾಪಗಳ ನಾಶವಾಗ್ತದೆ ಅಂತ ಪಾಪಗಳ ನಾಶವಾಗ್ತದೆ ಅಂತನ್ನುವುದು ನಾವು ತಿಳಿದಿದ್ದೇವೆ. ಅದಕ್ಕೆ ಹೇಳಿದರು ನಾರಾಯಣಾದಿ ಭಗವನ್ನಾಮ, ದೇವರ ನಾಮಗಳು, ಆ ನಾಮಗಳ ನಿರುಕ್ತಿ ಜ್ಞಾನ, ಅದರ ನಿರ್ವಚನವನ್ನು ಜ್ಞಾನ ಮಾಡಿಕೊಳ್ಳುವ ಮಾತ್ರದಿಂದ ಪಾಪಕ್ಷಯ, ಪಾಪದ ನಾಶವಾಗುತ್ತದೆ ಅಂತನ್ನುವುದಾಗಿ ಶಾಸ್ತ್ರ ಹೇಳಿದೆ. ಹೀಗೆ ಯಾವ ವ್ಯಕ್ತಿಯ ಯಾವ ವಸ್ತುವಿನ ನಾಮದ ನಿರ್ವಚನದ ಜ್ಞಾನದಿಂದ ಪಾಪದ ನಾಶವಾಗುತ್ತದೋ ಆ ನಾಮದಿಂದ ಕರೆಯಲ್ಪಡುವಂತಹ ಹೆಸರಿಸಲ್ಪಟ್ಟ ಅಭಿಧೇಯ ವಾಚ್ಯವಾದಂತಹ ಪದಾರ್ಥವೇನಿದೆ, ವಸ್ತು ಅಥವಾ ವ್ಯಕ್ತಿ, ಅವರು ಉತ್ತಮರಾಗಿರಲೇಬೇಕು. ಅವರು ಉತ್ತಮರಾಗದಿದ್ದರೆ ಆಗ ನಾರಾಯಣ ಸರ್ವೋತ್ತಮನಾಗದಿದ್ದರೆ ನಾರಾಯಣನ ನಾಮವನ್ನು ತಿಳಿದ ಮಾತ್ರಕ್ಕೆ ನಮಗೆ ಯಾಕೆ ಎಲ್ಲ ಪಾಪಗಳ ಆಗಬಾರದು. ಎಲ್ಲ ಪಾಪಗಳ ನಾಶವಾಗುತ್ತದೆ ಎಂದ ಮೇಲೆ ನಾರಾಯಣ ಶಬ್ದದ ನಿರ್ವಚನದ ಜ್ಞಾನದಿಂದಲೇ ನಮಗೆ ಪಾಪದ ನಾಶವಾಗ್ತಾ ಇರುವಾಗ ನಾರಾಯಣ ಎಂಬ ಶಬ್ದದಿಂದ ವಾಚ್ಯನಾದ ದೇವತೆ ಸರ್ವೋತ್ತಮನಾಗಿದ್ದಾನೆ ಎನ್ನುವುದು ಸಿದ್ಧವಾಗಿದೆ. ಹಾಗೆಯೇ ಆ ದೃಷ್ಟಾಂತವನ್ನು ಇಟ್ಟುಕೊಂಡು ವಿಚಾರ ಮಾಡಲಾಗಿ ನಮಗೆ ಗೊತ್ತಾಗುವುದೇನು ಎಂದರೆ ಮಹಾಭಾರತ ಎಂಬ ಶಬ್ದದ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಂ ಉಚ್ಯತೆ. ನಿರುಕ್ತಂ ಅಸ್ಯ ಯೋ ವೇದ, ವೇದ ಯಾರು ತಿಳಿದಿದ್ದಾನೋ, ನಿರುಕ್ತಂ ನಿರ್ವಚನವನ್ನು ತಿಳಿತಾನೆ, ಅವನು ಸರ್ವಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಅಂತ ಹೇಳಿದ್ದುಂಟು. ಎಲ್ಲ ಪಾಪಗಳಿಂದ ಮುಕ್ತಿಗೊಳಿಸುವಂತಹ, ಮುಕ್ತಿಯನ್ನು ಕೊಡತಕ್ಕಂಥದ್ದು ಈ ಮಹಾಭಾರತ ಎಂಬ ಶಬ್ದದ ಅರ್ಥದ ಜ್ಞಾನ. ಮಹಾಭಾರತ ಎಂಬ ಶಬ್ದದ ಅರ್ಥದ ಜ್ಞಾನವೇ ನಮಗೆ ಪಾಪಗಳ ನಾಶವನ್ನು ಮಾಡುತ್ತಿದ್ದರೆ, ಎಲ್ಲ ಪಾಪಗಳ ನಾಶ ಮಾಡುತ್ತಿದ್ದರೆ ಇನ್ನು ಮಹಾಭಾರತ ಎಂಥ ಆ ಗ್ರಂಥ, ಅದು ಸರ್ವೋತ್ತಮವಾಗಲೇಬೇಕು. ಹೇಗೆ ನಾರಾಯಣ ಶಬ್ದದ ಅರ್ಥದ ನಿರ್ವಚನದ ಜ್ಞಾನದಿಂದ ಎಲ್ಲ ಪಾಪಗಳ ನಾಶವಾಗುತ್ತದೆ, ಆದ್ದರಿಂದ ನಾರಾಯಣ ಉತ್ತಮನೋ ಆ ರೀತಿಯಾಗಿ ಮಹಾಭಾರತದ ಹೆಸರಿನ ನಿರ್ವಚನದ ಜ್ಞಾನದಿಂದ ಪಾಪನಾಶವಾಗುತ್ತದೆ. ಆದ್ದರಿಂದಾಗಿ ಮಹಾಭಾರತ ಸರ್ವೋತ್ತಮ ಎನ್ನುವುದಾಗಿ ಸಿದ್ಧವಾಗುತ್ತದೆ. ಆದ್ದರಿಂದ ಈ ವಿಧವಾದಂತಹ ಸರ್ವೋತ್ತಮತ್ವವನ್ನು ನಾವು ಅವಶ್ಯವಾಗಿ ತಿಳಿಬೇಕು. ಅದಕ್ಕಾಗಿ ಹೇಳಿದರು ಶ್ರೀಮದಾಚಾರ್ಯರು, ಕಥಮನ್ಯಥಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವಪಾಪಕ್ಷಯ. ಎಲ್ಲ ಪಾಪಗಳ ನಾಶವಾಗುತ್ತದೆ ಭಾರತದ ಶಬ್ದದ ನಿರ್ವಚನ ಜ್ಞಾನ ಮಾತ್ರದಿಂದ ಅಂದ ಮೇಲೆ ಅದು ಸರ್ವೋತ್ತಮವಾಗಲೇಬೇಕು. ಅನ್ಯಥಾ ಭಾರತವು ಸರ್ವೋತ್ತಮವಾಗದಿದ್ದರೆ, ಭಾರತವು ಸರ್ವಶಾಸ್ತ್ರೋತ್ತಮತ್ವಾಭಾವೇ, ಸರ್ವಶಾಸ್ತ್ರಗಳಲ್ಲಿ ಉತ್ತಮವಲ್ಲ ಅಂತನ್ನುವುದಾಗಿದ್ದರೆ ಆಗ ಸರ್ವಥಾ ನಮಗೆ ಪಾಪದ ನಾಶವಾಗಬಾರದಾಗಿತ್ತು. ಕಥಂ ತಚ್ಛಬ್ದ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪಕ್ಷಯ ಸ್ಯಾತ್. ಶಬ್ದಾಂತ ನಿರುಕ್ತಿ ಜ್ಞಾನೇನ ತದಭಾವ. ಯಾವುದ್ಯಾವುದೋ ಬೇರೆ ಬೇರೆ ಶಬ್ದಗಳಿವೆ, ಆಯಾ ಶಬ್ದಗಳಿಗೆ ವ್ಯುತ್ಪತ್ತಿ ಇದೆ, ಅವುಗಳ ಅರ್ಥಜ್ಞಾನದಿಂದ ನಮಗೆ ಪಾಪಕ್ಷಯವಾಗುತ್ತದೋ? ಇಲ್ಲ. ಅಂದಮೇಲೆ ಎಲ್ಲೂ ಪಾಪಗಳ ಕ್ಷಯವಾಗದಿರುವಾಗ ಈ ಶಬ್ದದ ವ್ಯುತ್ಪತ್ತಿಯನ್ನು ತಿಳಿದುಕೊಳ್ಳುವುದರಿಂದ ಪಾಪಕ್ಷಯವಾಗುತ್ತದೆ ಎಂದ ಮೇಲೆ ಈ ಶಬ್ದದಿಂದ ಕರೆಯಲ್ಪಡುವಂತಹ ಮಹಾಭಾರತವೆಂಬ ಗ್ರಂಥ ಸರ್ವೋತ್ತಮವಾಗಲೇಬೇಕು, ಇಲ್ಲದಿದ್ದರೆ ಇದು ಸಾಧ್ಯವಿರಲಿಲ್ಲ ಎನ್ನುವುದಾಗಿ ಹೇಳಲು ಹೊರಟಿದೆ ಶ್ರೀಮದಾಚಾರ್ಯರು. ಈ ರೀತಿ ಪರ್ಯಾಲೋಚನೆಯನ್ನು ಮಾಡಿದಾಗ ಮಹಾಭಾರತ ಉತ್ತಮ ಅಂತ ಸಿದ್ಧವಾಯಿತು. ಅದಕ್ಕಾಗಿ ಶ್ರೀಮದಾಚಾರ್ಯರು ಹಿಂದೆ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅನ್ನುವಂತಹ ಏನೊಂದು ವಾಕ್ಯವನ್ನು ಪ್ರಮಾಣವಾಗಿ ಕೊಟ್ಟಿದ್ದಾರೆ. ಈ ಪ್ರಮಾಣವನ್ನು ಕೊಟ್ಟದ್ದರಲ್ಲಿ ನೇರವಾಗಿ ಮಹಾಭಾರತ ಸರ್ವೋತ್ತಮ ಎಂದು ಹೇಳದಿದ್ದರೂ ಕೂಡ ಅದರ ಶಬ್ದದ ಅರ್ಥದ ಜ್ಞಾನದಿಂದ ಪಾಪಗಳ ನಾಶವಾಗುತ್ತದೆ ಎಂದ ಮೇಲೆ ಅದು ಸರ್ವೋತ್ತಮವಾಗಲೇಬೇಕು ಎಂದು ಪರ್ಯಾಲೋಚನೆಯಿಂದ
ಯುಕ್ತಿಯಿಂದ ಅನ್ಯಥಾನುಪಪತ್ತಿಯಿಂದ ಸಿದ್ಧವಾಗುತ್ತದೆ ಅನ್ನುವುದಾಗಿ ಆಚಾರ್ಯರು ತಿಳಿಸಿಕೊಟ್ಟು ಅದನ್ನು ಟೀಕಾಕೃತ್ಪಾದರು ವಿವರಿಸಿದ್ದಾರೆ. ಸ್ಯಾದೇತದನುಮಾನಂ ಯದಿ ಹೇತುಕೃತಃ ಅರ್ಥ ಪ್ರಮಿತ ಸ್ಯಾತ್. ಈಗ ಏನು ಹೇಳಿದಂತಾಯಿತು ಅಂತಂದರೆ, ಇಲ್ಲಿ ಶ್ರೀಮನ್ಮಹಾಭಾರತ ಇದು ಉತ್ತಮವಾಗಿರುವಂತಹ ಸರ್ವೋತ್ತಮವಾದ ಶಾಸ್ತ್ರ. ಮಹಾಭಾರತಂ ಸರ್ವಶಾಸ್ತ್ರೋತ್ತಮಂ, ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮವಾದಂತಹ ಶಾಸ್ತ್ರ ಮಹಾಭಾರತ ಅನ್ನುವುದರಲ್ಲಿ ವಿವಾದವಿಲ್ಲ. ಯಾಕೆ? ಸರ್ವ ಪಾಪಕ್ಷಯ, ಎಲ್ಲ ಪಾಪಗಳ ಕ್ಷಯ. ಅದಕ್ಕೆ ಕಾರಣವಾದದ್ದು ಮಹಾಭಾರತ ಎಂಬ ಶಬ್ದದ ಜ್ಞಾನ, ಶಬ್ದದ ನಿರ್ವಚನದ ಜ್ಞಾನ. ಏವಂಚ ಜ್ಞಾನ ವಿಷಯೀಭೂತ ನಿರುಕ್ತಿಮತ್ ಶಬ್ದವಾಚ್ಯತ್ವಾತ್ ನಾರಾಯಣವತ್ ಎಂಬುದಾಗಿ ಅನುಮಾನವನ್ನು ಮಾಡಿದಂತಾಯಿತು. ಅಂದರೆ ಮಹಾಭಾರತ ಎಂಬ ಶಬ್ದದ ನಿರ್ವಚನದ ಜ್ಞಾನದಿಂದ ಎಲ್ಲ ಪಾಪಗಳ ನಾಶವಾಗುತ್ತದೆ. ಆದ್ದರಿಂದಾಗಿ ಅವಶ್ಯವಾಗಿ ಅದು ಮತ್ತು ಮಹಾಭಾರತ ಸರ್ವೋತ್ತಮ ಗ್ರಂಥ ಎಂದು ನಿರ್ಣಯವಾಯಿತು. ಅಲ್ಲಿ ಕೇಳ್ತಾ ಇದ್ದಾರೆ ಮಹಾಭಾರತ ಶಬ್ದದ ನಿರ್ವಚನದ ಜ್ಞಾನದಿಂದ ಎಲ್ಲ ಪಾಪಗಳ ನಾಶವಾಗುತ್ತದೆ ಅನ್ನುವ ಒಂದು ಫ್ಯಾಕ್ಟ್, ಏನಂತ ತತ್ವವಿದೆ. ಈ ತತ್ವ, ಈ ಮಾತು, ಈ ಫ್ಯಾಕ್ಟು, ಇದು ಈ ಹೇತುಕತಃ ಅರ್ಥ ಪ್ರಮಿತ, ಇದು ಪ್ರಸಿದ್ಧವಾ, ಇದು ಒಪ್ಪಿದೆಯಾ, ಇದು ಪ್ರಮಾಣದಿಂದ ಸಿದ್ಧವಾಗಿದೆಯಾ? ಪ್ರಮಾಣದಿಂದ ಸಿದ್ಧವಾಗಿಲ್ಲ ಇದು ನಚೈವಂ. ಯಾಕೆ ಅಂದರೆ ಸುಮ್ಮನೆ ಅಯಥಾರ್ಥ ಪ್ರಶಂಸಾಯಾ ಅಪಿ ದರ್ಶನೇನ ವಚನಸ್ಯ ಅನ್ಯಥಾ ಸಿದ್ಧೇಹೇ. ಅಲ್ಲ, ಯಾಕಿಲ್ಲ? ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅನ್ನುವ ವಾಕ್ಯವಿದೆ, ಸ್ಪಷ್ಟವಾದ ವಚನವಿದೆ. ಆ ವಚನದಲ್ಲಿ ಮಹಾಭಾರತದ ಶಬ್ದದ ನಿರ್ವಚನದ ಜ್ಞಾನದಿಂದ ಎಲ್ಲ ಪಾಪಗಳ ನಾಶವಾಗುತ್ತದೆ ಎಂದು ಹೇಳಿದ್ದಾರೆ. ಅಂದಮೇಲೆ ಅದು ಇಲ್ಲ ಅಂತ ಯಾಕೆ ಹೇಳ್ತೀರಿ ನೀವು ಅಂತ ಕೇಳಿದರೆ, ಅದಕ್ಕೆ ಪೂರ್ವಪಕ್ಷಿ ಹೀಗೆ ಶಂಕೆ ಮಾಡುತ್ತಿದ್ದಾನೆ. ಕೆಲವೊಮ್ಮೆ ಸ್ತೋತ್ರ ಮಾಡುವಾಗ ಇಲ್ಲದ ಸಲ್ಲದ ಮಾತುಗಳನ್ನು ಆಡಿ ಸ್ತೋತ್ರ ಮಾಡುವುದು ಕಂಡಿದೆ ಜಗತ್ತಿನೊಳಗೆ. ನೀನೇ ಚಂದ್ರ, ನೀನೇ ಇಂದ್ರ ಅಂತ ಹೇಳಿ ಯಾರೋ ಒಬ್ಬ ಶ್ರೀಮಂತನ ಹತ್ತಿರ ಹೋಗಿ, ರಾಜನ ಹತ್ತಿರ ಹೋಗಿ ಅವನಿಂದ ಹಣವನ್ನು ಪಡೆಯಬೇಕು ಅಂತನ್ನುವ ಅಪೇಕ್ಷೆಯಿಂದ ಅವನನ್ನು ಹಿಗ್ಗಿಸಬೇಕು, ಹೊಗಳಬೇಕು ಅಂತನ್ನುವುದಕ್ಕಾಗಿ ಅವನನ್ನು ವರ್ಣನೆ ಮಾಡ್ತಾರೆ. ಅದು ಅಯಥಾರ್ಥ, ಅದು ಸತ್ಯವಲ್ಲ. ಸತ್ಯವಲ್ಲದಂತಹ ಗುಣಗಳನ್ನು ಗಾನ ಮಾಡ್ತಾರೆ, ಇಲ್ಲದ ಗುಣಗಳನ್ನು ಗಾನ ಮಾಡಿ ಅವನನ್ನು ವರ್ಣನೆ ಮಾಡ್ತಾರೆ. ಇಲ್ಲದ ಗುಣಗಳನ್ನು ಗಾನ ಮಾಡಿ ವರ್ಣನೆ ಮಾಡುವುದು ಹೇಗೆ ಕಂಡಿದೆಯಲ್ಲ, ಹಾಗೆ ಮಹಾಭಾರತವನ್ನು ಕೂಡ ಇಲ್ಲದ ಗುಣಗಳಿಂದ ವರ್ಣನೆ ಮಾಡ್ತಾ ಇದ್ದ. ಮಹಾಭಾರತದ ಶಬ್ದದ ಅರ್ಥದ ಹೆಸರನ್ನು ಕೇಳಿದ ಮಾತ್ರಕ್ಕೆ, ಹೆಸರಿನ ಅರ್ಥವನ್ನು ತಿಳಿದ ಮಾತ್ರಕ್ಕೆ ಪಾಪ ಹೋಗ್ತದೆ ಅಂತಿಲ್ಲ. ಆದರೆ ಸ್ತೋತ್ರ ಮಾಡಿದ್ದಾರಷ್ಟೇ. ಅಂತ ಯಾಕಾಗಬಾರದು? ಅಯಥಾರ್ಥ ಪ್ರಶಂಸಾಯಾ ಅಪಿ ದರ್ಶನೇನ, ಸುಳ್ಳು ಸುಳ್ಳು ಸ್ತೋತ್ರವನ್ನು ಮಾಡುವುದು, ಪ್ರಶಂಸೆಯನ್ನು ಮಾಡುವುದು ಜಗತ್ತಿನಲ್ಲಿ ಕಂಡಿದೆ. ಹಾಗೆ ಶಾಸ್ತ್ರದಲ್ಲೂ ಕೂಡ ಅಯಥಾರ್ಥ ಪ್ರಶಂಸ ಯಾಕೆ ಮಾಡಿರಬಾರದು? ಆದ್ದರಿಂದ ಮಹಾಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಎನ್ನುವ ವಾಕ್ಯವೇನಿದೆ, ಇದು ಈ ಪ್ರಮಾಣವನ್ನು ನೀವು ಉದಾಹರಣೆಯಾಗಿ ಕೊಡಬೇಡಿ. ಯಾಕೆಂದರೆ ಇದು ಅಯಥಾರ್ಥ ಪ್ರಶಂಸ, ಇಲ್ಲದಿದ್ದ ಮಾತುಗಳನ್ನು ಹೊಗಳಿದ್ದಾರೆ ಕೇವಲ, ವಸ್ತುಸ್ಥಿತಿ ಅಲ್ಲ. ಅಂತ್ಯಾಕಾಗಬಾರದು ಅನ್ನುವ ಪ್ರಶ್ನೆಯನ್ನು ಪೂರ್ವಪಕ್ಷಿ ಮಾಡ್ತಾ ಇದ್ದ. ಅದಕ್ಕೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಹೇಳುವಂತಹ ಮಾತು ಏನು? ಪ್ರಸಿದ್ಧಶ್ಚ ಸೋ ಅರ್ಥ ಸಹ ಅರ್ಥ, ಈ ಅರ್ಥ ಪ್ರಸಿದ್ಧ. ಏನರ್ಥ ಅಂದರೆ, ಒಂದು ವಿಷಯವನ್ನು ನಮಗೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ತಿಳಿಸ್ತಾರೆ. ಆ ಮಾತನ್ನು ಎಲ್ಲ ಕಡೆಗೆ, ಅನೇಕ ಕಡೆಗೆ ಈ ಮಾತನ್ನು ಎಚ್ಚರ ಕೊಡ್ತಾರೆ ನಮಗೆ. ಏನು ಎಚ್ಚರ ಕೊಡ್ತಾನೆ ಅಂತಂದರೆ, ವೇದದಲ್ಲಾಗಲಿ ಮಹಾಭಾರತಾದಿ ಶಾಸ್ತ್ರಗಳಲ್ಲಾಗಲಿ ಎಲ್ಲೇ ಏನೇ ಒಂದು ವಾಕ್ಯ ಬಂದರೆ ಆ ವಾಕ್ಯ ಮೊದಲು ಅದನ್ನು ಪ್ರಮಾಣವಾಗಿ ಅದನ್ನು ಒಪ್ಪಬೇಕಾದ. ಧಿಯಾಂ ತಾವತ್ ಪ್ರಾಮಾಣ್ಯಂ ಸ್ವತಃ, ತುಂಬ ಮಹತ್ವದ ಮಾತಿದು.
ಧಿಯಾಂ ತಾವತ್ ಪ್ರಾಮಾಣ್ಯಂ ಸ್ವತಃ. ನಾವು ಇದು ನಮ್ಮ ನಿತ್ಯದ ಜೀವನದಲ್ಲಿ ಅನುಭವ ಮಾಡ್ತೇವೆ. ನಾವು ನಿತ್ಯದಲ್ಲಿ, ನಿತ್ಯ ಅಂದರೆ ಪ್ರತಿ ಕ್ಷಣದಲ್ಲಿ, ನಿತ್ಯ ಅಂದರೆ ದಿನಕ್ಕೊಂದು ಬಾರಿ ಅಂತಲ್ಲ. ನಮಗೆ ನೆಲ ಕಾಣ್ತದೆ, ನೆಲ ಕಂಡಾಗ ಆ ನೆಲ ಎಷ್ಟು ತಗ್ಗಾಗಿ ಕಾಣ್ತದೆ, ಎಷ್ಟು ಎತ್ತರದ ಮೇಲೆ ಕಾಣ್ತದೆ, ಅಷ್ಟೇ ನೆಲದ ಎತ್ತರವಿದೆ ಅನ್ನುವುದು ನಮಗೆ ನಿಶ್ಚಯ. ಮೆಟ್ಟಲು ಹಟ್ತೇವೆ, ಎಲ್ಲೋ ಹೊಸದು ನಿತ್ಯ ಇರುವಂತಹ ನಮ್ಮ ಮನೆಯಲ್ಲೇ ಇರ್ಬೋದು, ನಮ್ಮ ಸುತ್ತಲಿನ ಜಾಗದಲ್ಲಿರ್ಬೋದು, ಅಥವಾ ಇವತ್ತು ನಾನು ಹೊಸದಾದಂತಹ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದೆ, ಅಥವಾ ಇನ್ಯಾವುದೋ ಅಮೆರಿಕನ್ ಕಾನ್ಸುಲೇಟಿಗೆ ಹೋದೆ, ಯಾವುದೋ ಒಂದು ನಾನು ಎಲ್ಲೂ ಹೋಗದೇ ಇದ್ದಂತಹ ಜಾಗಕ್ಕೆ ಹೋದೆ. ಮೊಟ್ಟ ಮೊದಲ ಬಾರಿ ಒಬ್ಬ ವ್ಯಕ್ತಿ ಪರದೇಶಕ್ಕೆ ಹೋಗ್ತಾನೆ. ಹೋದಾಗ ಒಂದು ಮೆಟ್ಟಲು ನೋಡ್ತಾನೆ, ಆ ಮೆಟ್ಟಲು ಅಂತೇ ತಿಳಿತಾನೆ, ಅಲ್ಲಿ ಸಂಶಯ ಪಡೋದಿಲ್ಲ. ಕಣ್ಣಿಗೆ ಏನು ತೋರುತ್ತಲ್ಲ ಅದನ್ನು ನಂಬುತ್ತಾನೆ, ಇಲ್ಲ ಅಂತ ಅನ್ನೋದಿಲ್ಲ. ಫ್ಲೈಟ್ ಬಂತು, ಹೌದು ಬಂತು ಅಂತಂತಾನೆ, ಆ ಫ್ಲೈಟೇ ಹೌದೋ ಅಲ್ಲವೋ ಅಂತ ಸಂಶಯ ಪಡುವುದಿಲ್ಲ. ಬಸ್ಸು ಬಂತು, ಕಾರು ಬಂತು, ಟ್ರೈನು ಬಂತು, ಡ್ರೈವರ್ ಬಂದ, ಅವನು ಕರೆದ, ಇಲ್ಲಿ ಅಡುಗೆ ಇಟ್ಟಿದ್ದಾರೆ, ಊಟಕ್ಕೆ ಬಡಿಸಿದ್ದಾರೆ, ಇಲ್ಲಿ ಚೆಕ್ ತಂದಿದ್ದಾರೆ, ಸಿಗ್ನೇಚರ್ ಮಾಡು ಅಂತ ಹೇಳ್ತಾ ಇದ್ದ. ಏನೇನೇನೇನು ತಾನು ನೋಡ್ತಾನೆ ಪ್ರತ್ಯಕ್ಷದಿಂದ ಅದನ್ನೆಲ್ಲವನ್ನೂ ಮೊದಲು ಸಾಮಾನ್ಯವಾಗಿ ಪ್ರಮಾಣ ಅಂತಂತಾರೆ. ಎಕ್ಸೆಪ್ಷನಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅಪ್ರಮಾಣ, ಎಲ್ಲವನ್ನೂ ಅಪ್ರಮಾಣ ಅಂತ ತಿಳಿಯುವುದಿಲ್ಲ. ಅಥವಾ ಎಲ್ಲವನ್ನೂ ಪ್ರಮಾಣ ಹೌದೋ ಅಲ್ಲೋ ಅಂತ ಹೇಳಿ ಪರೀಕ್ಷೆಯನ್ನೂ ಮಾಡುವುದಿಲ್ಲ. ನಾನು ನನ್ನ ಎದುರಲ್ಲಿ ಗಾರ್ಡನ್ ನೋಡ್ತಾ ಇದ್ದೇನೆ, ಗಾರ್ಡನ್ ನೋಡ್ತಾ ಇದ್ದರೆ ಅಲ್ಲಿ ಗಿಡಗಳಿವೆ, ಆ ಗಿಡಗಳೇ ಹೌದೋ ಅಲ್ವೋ, ಅವು ಎಲೆಯೇ ಹೌದೋ ಅಲ್ವೋ, ಅದು ಹಸರೇ ಆಗಿದೆಯೋ ಇಲ್ಲವೋ, ಇದು ಮಣ್ಣೇ ಹೌದೋ ಅಲ್ವೋ ಅಂತ ಹೇಳಿ ಎಲ್ಲವನ್ನೂ ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಎಲ್ಲವನ್ನು ನಾವು ನಂಬುತ್ತೇವೆ, ಅಥವಾ ಎಲ್ಲವೂ ಸತ್ಯ ಅಂತೆ ನಾವು ಭಾವಿಸ್ತೇವೆ. ಇದು ಸಾಮಾನ್ಯವಾಗಿ ಲೋಕರೂಢಿಯೊಳಗೆ. ಅಂದರೆ ನಮ್ಮ 90% ಎಲ್ಲ 99.9000009% ಅಥವಾ 9999% ಕೂಡ ನಮಗೆ ಎಲ್ಲ ಕಡೆಗೆ ವಿಶ್ವಾಸವಿರ್ತದೆ. ಎಲ್ಲೋ ಒಂದು ಕಡೆಗೆ ನಮಗೆ ಸಂಶಯ ಬರ್ತದೆ. ಕತ್ತಲಿತ್ತು, ಬೆಳಕಿರಲಿಲ್ಲ, ಅಲ್ಲಿ ಸಂಶಯ. ಅಥವಾ ಕಣ್ಣು ಕುಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ, ಅಲ್ಲಿ ಸಂಶಯ. ಅಥವಾ ದೂರದಲ್ಲಿದೆ, ಗೊತ್ತಾಗಿಲ್ಲ, ಅಲ್ಲಿ ಸಂಶಯ. ಹೀಗೆ ಕೆಲವು ಸಂದರ್ಭದಲ್ಲಿ ಮಾತ್ರ ನಾವು ಆ ವಸ್ತುವಿನ ಬಗ್ಗೆ ಸಂಶಯ ಪಡ್ತೇವೆ. ಬಂದ ಜ್ಞಾನ ಪ್ರಮಾಣ ಹೌದೋ ಅಲ್ಲವೋ ಎಂದು ಸಂಶಯ ಪಡ್ತೇವೆ. ಬಿಟ್ಟರೆ ಸಾಮಾನ್ಯವಾಗಿ ನಾವು ಎಲ್ಲ ವಸ್ತುಗಳಲ್ಲಿ ನಾವು ಹೊರಗಡೆ ಹೋಗ್ತೇವೆ, ಆಟೋ ಅಂತೇವೆ, ಆಟೋ ನಿಲ್ಲಿಸ್ತೇವೆ. ಡ್ರೈವರಿಗೆ ಕರಿತೇವೆ, ಕಾರ್ ಬೇಕು ಅಂತಂತೇವೆ. ತರಕಾರಿ ಅಂಗಡಿಗೆ ಹೋಗ್ತೇವೆ, ನೋಡ್ತೇವೆ, ತರಕಾರಿ ಏನೇನು ತರಕಾರಿ ಇದೆ ಅದನ್ನು ತೊಗೊಂಡು ಬರ್ತೇವೆ. ಅಕ್ಕಿ ಬೇಳೆ ಬೇಕು, ತರ್ತೇವೆ. ನಾವು ಎಲ್ಲೂ ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲೋ ಪರೀಕ್ಷೆ ಮಾಡ್ತೇವೆ ಅಂತಂದರೆ ಹೌದೋ ಅಲ್ವೋ ಅಷ್ಟು ಕಮ್ಮಿಯಾದ ಅಂದರೆ 24 ಗಂಟೆಯಲ್ಲಿ ನಾವು 24 ಗಂಟೆಯಲ್ಲಿ ನಾವು ಎಚ್ಚರವಿದ್ದಂಥದ್ದು 16 ಗಂಟೆ ಅಂತಾದರೂ ಕೂಡ ಆ 16 ಗಂಟೆಯ ಕಾಲದಲ್ಲಿ ಎಲ್ಲೂ ನಾವು ಸಂಶಯ ಪಡುವುದಿಲ್ಲ, ಎಲ್ಲೋ ಒಂದು ಕಡೆಗೆ ಸಂಶಯ ಪಡ್ತಿರ್ತೇವೆ. ಇಷ್ಟರ ಮಟ್ಟಿಗೆ ಇದಕ್ಕೇನಂತ ಕರೀತಾರೆ, ಇದಕ್ಕೆ ಜ್ಞಾನದ ಪ್ರಾಮಾಣ್ಯಕ್ಕೆ ಸ್ವತಸ್ತ್ವವಿದೆ. ಜ್ಞಾನ ಏನು ಬಂದಿದೆ, ನಮಗೆ ಯಾವುದ್ಯಾವುದು ಜ್ಞಾನ ಬಂದಿದೆ ಅದೆಲ್ಲದಕ್ಕೂ ಸ್ವತಸ್ತ್ವವನ್ನು ನಾವು ತಿಳ್ಕೋದು. ಉದಾಹರಣೆಗೆ ಇದು ಕಣ್ಣಿನಿಂದ ಅಥವಾ ನಮ್ಮ ಕಿವಿಯಿಂದ ಅಥವಾ ನಮ್ಮ ಸ್ಪರ್ಶದಿಂದ, ಗಂಧದಿಂದ, ಘ್ರಾಣೇಂದ್ರಿಯದಿಂದ, ರಸನೇಂದ್ರಿಯದಿಂದ ಬಂದ ಅನುಭವದ ಬಗ್ಗೆ. ಇನ್ನು ಇದೇ ರೀತಿ ನಾವು ಅನುಮಾನದಿಂದ ಮಾಡಿಕೊಂಡು ಏನೇನೋ ತಿಳ್ಕೋತೇವೆ. ಅನುಮಾನದಿಂದ ಅದಕ್ಕೂ ನಾವು ಪ್ರಾಮಾಣ್ಯವನ್ನು ತಿಳಿತೇವೆ. ಇಷ್ಟೇ ಅಲ್ಲ, ನ್ಯೂಸಿನಲ್ಲಿ ಹೇಳ್ತಾರೆ, ನಾವು ಮೊಬೈಲಲ್ಲಿ ಏನೋ ಒಂದು ವಾರ್ತೆ ಬರುತ್ತೆ, ಅದನ್ನು ನೋಡ್ತೇವೆ. ಟಿ ವಿಯಲ್ಲಿ ಒಂದು ಸುದ್ದಿ ಬರ್ತದೆ, ಅದನ್ನು ನಾವು ನೋಡ್ತೇವೆ. ಪೇಪರಲ್ಲಿ ಓದ್ತೇವೆ, ಸತ್ಯ ಅಂತ ಎಷ್ಟನ್ನು ನಾವು ಸತ್ಯ ಅಂತ ತಿಳಿಯೋದಿಲ್ಲ. ಎಲ್ಲವನ್ನೂ 100ಕ್ಕೆ 99% ಸತ್ಯ ಅಂತಂತೇವೆ. ಎಲ್ಲೋ ಒಂದು ಕಡೆಗೆ ನಮಗೆ ಏನಾದರೂ ಒಂದು ವಿಶೇಷವಾಗಿರುವಂತಹ ಒಂದು ಅದರ ವಿರುದ್ಧವಾದ ಪ್ರಿಜುಡಿಸ್ ಇದ್ದರೆ, ಅಥವಾ ನಮ್ಮ ಗ್ರಹಿಕೆ, ನಮ್ಮ ಜ್ಞಾನ, ನಮ್ಮ ಏನೊಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ವಿರುದ್ಧವಾಗಿ ಯಾರಾದರೂ ಏನಾದರೂ ಬರೆದಿದ್ದರೆ ಆಗ ಮಾತ್ರ ಅದರ ಬಗ್ಗೆ ಸಂಶಯ ಪಡ್ತೇವೆ. ಇಲ್ಲದೇ ಇದ್ದರೆ ಸಂಶಯ ಪಡೋದಿಲ್ಲ, ಸಂಶಯ ಪಡೋದೇ ಇಲ್ಲ. ಇಂಥಲ್ಲಿ ಟ್ರೈನ್ ಕ್ರ್ಯಾಶ್ ಆಯಿತು, ಇಂಥಲ್ಲಿ ಇಷ್ಟು ಮಹಾಪೂರ ಬಂದಿದೆ, ನೀರು ನದಿ ಮಳೆ ಹೆಚ್ಚಾಗಿ ನದಿ ಎಲ್ಲ ಕಡೆಗೆ ಫ್ಲಡ್ ಆಗಿದೆ. ಯಾವ ವಿಷಯದಲ್ಲಿ ಸಂಶಯ ಪಡ್ತೇವೆ? ಯಾವ ವಿಷಯದಲ್ಲೂ ಸಂಶಯ ಪಡೋದಿಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಈ ನ್ಯೂಸ್ಗಳು ಅಂದರೆ ಆಗಮ, ಇದೆಲ್ಲವೂ ಆಗಮ.
ಯಾರೋ ಒಬ್ಬ ಆ್ಯಂಕರ್ ಹೇಳುವಂತಹ ಮಾತು, ಯಾವುದೋ ಒಬ್ಬ ನ್ಯೂಸ್ ಹೇಳುವಂತಹ ವ್ಯಕ್ತಿ ಹೇಳಿದಂತಹ ಮಾತು, ಅವುಗಳನ್ನು ನಾವು ನಂಬುತ್ತೇವೆ. ಅವುಗಳಲ್ಲಿ ಪ್ರಾಮಾಣ್ಯವಿದೆ. ಪೇಪರೆಲ್ಲವೂ ಆಗಮ, ಅದನ್ನು ನಾವು ನಂಬ್ತೇವೆ. ಅಂದರೆ ಪ್ರತ್ಯಕ್ಷ, ಅನುಮಾನ, ಆಗಮ, ಹೀಗೆ ನಾವು ಸಾವಿರ ಲಕ್ಷ ಕೋಟಿ ವಿಷಯಗಳನ್ನು ನಾವು ನಂಬುವುದೇ ಅಂದರೆ ಪ್ರಾಮಾಣ್ಯಕ್ಕೆ ಸ್ವತಸ್ತು. ಪ್ರಾಮಾಣ್ಯವನ್ನು ಒಪ್ಪುವುದೇ ಅಂದರೆ ಪ್ರಾಮಾಣ್ಯಕ್ಕೆ ಸ್ವತಸ್ತ್ವವಿದೆ ಎನ್ನುವುದು ಸಿದ್ಧವಾಯಿತು. ಹಾಗೆಯೇ ಮಹಾಭಾರತ ಹೇಳಿದಂತಹ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತನ್ನುವ ವಾಕ್ಯಕ್ಕೆ ಯಾಕೆ ಪ್ರಮಾಣ ಅಂತ ಒಪ್ಪುವುದಿಲ್ಲ? ಇದು ಹೇಳಿದ ಮಾತು ಸತ್ಯ ಅಂತ ಯಾಕೆ ಒಪ್ಪುವುದಿಲ್ಲ? ಏನಾಗಿದೆ ನಿಮಗೆ? ಏನು ತೊಂದರೆ ಬಂದಿದೆ? ಆದ್ದರಿಂದ ಪ್ರಮಾಣ ಅಂತನ್ನಿ. ಇಲ್ಲ, ಇದಕ್ಕೆ ಪ್ರಮಾಣ ವಿರುದ್ಧವಾದ ಪ್ರಮಾಣ. ಹಾಗಾದರೆ ವಿರುದ್ಧವಾದ ಪ್ರಮಾಣ ನೀವು ಕೇಳುವ ನ್ಯೂಸಿನಲ್ಲಿ ಸಾವಿರ ನ್ಯೂಸ್ಗಳಿವೆ. ಏನೇನೋ ಸಣ್ಣ ವಿಷಯ, ದೊಡ್ಡ ವಿಷಯ ಎಲ್ಲ ಇದೆ. ಪೊಲೀಸರ ಅನುಕೂಲವಾಗಿರ್ತದೆ, ವಿರುದ್ಧವಾಗಿರ್ತದೆ. ಗೌರ್ಮೆಂಟಿನ ವಿರುದ್ಧವಾಗಿರ್ತದೆ, ಅನುಕೂಲವಾಗಿರ್ತದೆ. ಮೋದಿ ವಿರುದ್ಧವಾಗಿದ್ದದ್ದು, ಅನುಕೂಲವಾದದ್ದು. ಹೀಗೆ ಸಾವಿರ ವಿಷಯಗಳೆಲ್ಲ ವಿರುದ್ಧವಾದದ್ದು. ಪ್ರಶಾಂತ್ ಭೂಷಣನಿಗೆ ಅನುಕೂಲವಾದ ಮಾತುಗಳನ್ನು ಹೇಳೋರಿದ್ದಾರೆ, ವಿರುದ್ಧವಾಗಿ ಹೇಳುವಂತಹ ಮಾತುಗಳೂ ಇವೆ. ಇವುಗಳಲ್ಲಿ ನಮ್ಮ ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾವು ಒಪ್ಪೋದು ಬಿಡೋದನ್ನು ನಾವು ಮಾಡೋದರ ಜೊತೆಗೆ ಎಲ್ಲಿ ಬಾಧೆ ಬರುತ್ತಲ್ಲ, ಇದೊಂದು ಕೇಸ್, ಇದು ಆತ್ಮಹತ್ಯೆ ಮಾಡಿಕೊಂಡ ಕೇಸು ಅಂತ ಹೇಳಿ ಈಗ ನಡೆದಿದೆ. ಅಲ್ಲ, ಅದು ಮರ್ಡರದು ಅಂತ ಹೇಳಿ ಮತ್ತೊಬ್ಬರು ಹೇಳ್ತಾರೆ, CBI ಕೊಟ್ಟಿದ್ದಾರೆ ಇತ್ಯಾದಿ. ಹೀಗೆಲ್ಲ ಬಂದಾಗ ನಾವು ಯಾವಾಗ ಬಾಧೆ ಬರುತ್ತಲ್ಲ, ವಿರುದ್ಧ ಪ್ರಮಾಣ ಬರ್ತದೋ, ಯಾವಾಗ ಅದರ ನೆಗೇಷನ್ ಮಾಡ್ತೇವೆ, ಅದನ್ನು ಡಿನೈ ಮಾಡುವಂತಹ ಮಾತುಗಳು, ಎವಿಡೆನ್ಸು, ಪ್ರೂಫ್ಗಳು ನಮಗೆ ಸಿಗತ್ತೆ, ಆಗ ಅದು ಸುಳ್ಳು. ಮೊದಲು ಹೇಳಿದ ಮಾತು ಸುಳ್ಳು, ಆತ್ಮಹತ್ಯೆ ಸುಳ್ಳು, ಅದು ಮರ್ಡರು ಅಂತ ನಾವು ನಿಶ್ಚಯ ಮಾಡ್ತೇವೆ. ಇಲ್ಲದೇ ಇದ್ದರೆ ಆತ್ಮಹತ್ಯೆ. ಅಂದರೆ ನಾನು ಹೇಳುವ ತಾತ್ಪರ್ಯವೇನು ಅಂತಂದರೆ, ಬಾಧಕ ಪ್ರಮಾಣ ಬರದಿದ್ದರೆ ಇದಕ್ಕೆ ಬಾಧಕ ಪ್ರಮಾಣ ಅಂತಂತಾರೆ. ಡಿನೈ ಮಾಡುವ, ಅದನ್ನು ಮತ್ತೆ ಇಲ್ಲ ಅಂತ ಹೇಳತಕ್ಕಂತಹ ಏನೊಂದು ನೆಗೇಷನ್ನಿನ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಗಟ್ಟಿಯಾದ ಆಧಾರದ ಮೇಲೆ ಬಂದಂತಹ ಒಂದು ಪ್ರಮಾಣವೇನಾದರೂ ಇದ್ದರೆ ಇಲ್ಲ. ಮಹಾಭಾರತದ ವಚನದ, ಮಹಾಭಾರತದ ಹೆಸರಿನ ಜ್ಞಾನವನ್ನು ಮಾಡಿಕೊಳ್ಳೋದರಿಂದ ಪಾಪಗಳ ನಾಶವಾಗುವುದಿಲ್ಲ ಅಂತ ಎಲ್ಲಾದರೂ ಪ್ರಮಾಣ ಸಿಕ್ಕರೆ ತೋರಿಸಿ. ಅದು ಈ ಪ್ರಮಾಣಕ್ಕೆ ವಿರುದ್ಧ. ಆಗ ಈ ಪ್ರಮಾಣವನ್ನು ಯಾವುದು ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಎಂಬ ವಾಕ್ಯವನ್ನು ನಾವು ಪ್ರಮಾಣವಲ್ಲ ಎಂದು ಆಗ ಹೇಳಬಹುದು. ಅಲ್ಲಿಯವರೆಗೆ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇದು ತತ್ವ. ಇದು ನಿಮ್ಮ ಎಲ್ಲರ ಅಂದರೆ ಕ್ರಿಮಿಕೀಟ ಮೊದಲು ಮಾಡಿಕೊಂಡು ಸಮಸ್ತ ಚೇತನರ ಸ್ವಭಾವ. ಸಮಸ್ತ ಚೇತನ, ಒಂದು ಕ್ರಿಮಿ ನನ್ನ ಟೇಬಲ್ಲಿನ ಮೇಲೆ ಒಂದು ಇರುವೆ ಬಂತು ಅಂತನ್ನಿ, ಆ ಇರುವೆ ಹೀಗೆ ದಂಡೆಗೆ ಹೋಗ್ತದೆ, ದಂಡೆಗೆ ನೋಡಿ ಕೆಳಗೆ ಮುಖ ಮಾಡ್ತದೆ, ಅದಕ್ಕೆ ಕಣ್ಣಿಗೆ ಕಾಣಿಸ್ತದೆ ಇದು ತೆಗ್ಗಿದೆ, ಭಾಳ ತೆಗ್ಗಿದೆ ಅಂತ. ಬೀಳೋದಕ್ಕೆ ಹೋಗೋದಿಲ್ಲ. ನೋಡಿ, ಆ ಡಿಸ್ಟೆನ್ಸ್ ಏನಿದೆಯಲ್ಲ, ಆ ಡೆಪ್ತ್ ಏನಿದೆಯಲ್ಲ, ಆ ಡೆಪ್ತಿನ ಜ್ಞಾನ ಇರುವೆಗೂ ಆಯಿತು, ಆ ಕ್ರಿಮಿಗೂ ಆಯಿತು. ಅಲ್ಲಿ ನಾನು ಹೋದರೆ ನಾನು ಸಾಯ್ತೇನೆ ಅನ್ನುವ ಜ್ಞಾನವೂ ಇದೆ. ಆ ಡೆಪ್ತಿನ ಜ್ಞಾನವೇನಿದೆ ಅದು ನಂಬುತ್ತದೆ. ಯಾಕೆ? ಆ ಜ್ಞಾನದ ಪ್ರಾಮಾಣ್ಯ ಜ್ಞಾನ ಆ ಇರುವೆಗೂ ಬಂತು. ಹಕ್ಕಿ, ಇಲಿ, ಹಾವು, ಚೇಳು, ಆಕಳು, ನಾಯಿ, ಯಾವ ಪ್ರಾಣಿಯನ್ನೇ ತೆಗೆದುಕೊಳ್ಳಿ, ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಪಶು ಪಕ್ಷಿಗಳಿಗೆ, ಎಲ್ಲ ಜಲಚರಗಳಿಗೆ, ಎಲ್ಲ ಕ್ರಿಮಿಕೀಟಗಳಿಗೆ, ಅದಕ್ಕೆ ಕ್ರಿಮಿಯನ್ನು ತೆಗೆದುಕೊಂಡೆ, ಕ್ರಿಮಿಯಿಂದ ಹಿಡಿದುಕೊಂಡು ಬ್ರಹ್ಮದೇವರವರೆಗಿನ ಸಮಸ್ತ ಜೀವರಾಶಿಗಳಿಗೆ ಅರ್ಥಾತ್ ಸಕಲ ಚೇತನರಿಗೆ ಈ ವಿಧವಾದಂತಹ ಒಂದು ಪರಮಾತ್ಮ ಅಪ್ಯಾರಟಸ್ಸನ್ನು ಕೊಟ್ಟಿದ್ದಾನೆ. ಒಳಗೆ ಇನ್ಬಿಲ್ಟ್ ಆದಂತಹ ವ್ಯವಸ್ಥೆ. ವಸ್ತುವನ್ನು ನೋಡುವುದು ಅಂತನ್ನುವ ಶಬ್ದಕ್ಕೆ ಅನೇಕ ಮಾಧ್ಯಮಗಳಿಂದ, ಕಣ್ಣಿನಿಂದ ಅಥವಾ ಚರ್ಮದಿಂದ, ತ್ವಗೀಂದ್ರಿಯದಿಂದ, ರಸನೇಂದ್ರಿಯ, ಘ್ರಾಣೇಂದ್ರಿಯ ಅಥವಾ ಚಕ್ಷುರೇಂದ್ರಿಯ, ಶ್ರೋತ್ರೇಂದ್ರಿಯ, ಇವುಗಳಿಂದ ಅನುಭವಿಸುವುದು ಒಂದು. ಆ ಜ್ಞಾನ ಬಂದ ಮೇಲೆ ಆ ಜ್ಞಾನಕ್ಕೆ ಪ್ರಾಮಾಣ್ಯವನ್ನು ತಿಳಿದುಕೊಳ್ಳುವುದು ಮತ್ತೊಂದು. ಆ ಪ್ರಾಮಾಣ್ಯ ಅದೂ ಕೂಡ ಇನ್ಸ್ಟಂಟಾಗಿ ತಿಳಿಯುವಂಥದ್ದು. ಆ ಪ್ರಾಮಾಣ್ಯ ತಿಳಿಯೋದು ಒಂದು ವರ್ಷ ಆದ ಮೇಲೆ, ಒಂದು ದಿವಸ ಆದ ಮೇಲೆ, ಒಂದು ಮಿನಿಟ್ ಆದ ಮೇಲೆ ಅಲ್ಲ.
ಇನ್ಸ್ಟಂಟಾಗಿ ಅವನಿಗೆ ಅದರ ಪ್ರಾಮಾಣ್ಯ ಜ್ಞಾನವಾಗಿ ಬಿಡ್ತದೆ. ಜ್ಞಾನ ಬರುವಾಗಲೇ ಅದಕ್ಕಾಗಿ ನಮ್ಮಲ್ಲಿ ಶ್ರೀಮದಾಚಾರ್ಯ ಹೇಳೋದು, ಜ್ಞಾನ ಸಾಕ್ಷಿಯಿಂದ ತೋರುವಂಥದ್ದು, ಜ್ಞಾನದ ಪ್ರಾಮಾಣ್ಯವು ಸಾಕ್ಷಿಯಿಂದ ತೋರುವಂಥದ್ದು. ಅದು ಎರಡೂ ಏಕಕಾಲಕ್ಕೆ ಜ್ಞಾನ ಮತ್ತು ಜ್ಞಾನ ಪ್ರಾಮಾಣ್ಯ ಅದೆರಡೂ ಅವ್ಯವಹಿತವಾಗಿ ನಮಗೆ ಜ್ಞಾನವಾಗ್ತದೆ ಎಂದು ಶ್ರೀಮದಾಚಾರ್ಯ ಹೇಳ್ತಾರೆ. ಇದಕ್ಕೆ ಸ್ವತಸ್ತ್ವ ಅಂತಂತಾರೆ. ಅದಕ್ಕಾಗಿ ಹೇಳಿದರು ಧಿಯಾಂ ತಾವತ್ ಪ್ರಾಮಾಣ್ಯಂ ಸ್ವತಃ. ಅಲ್ಲ, ಕೆಲವು ಕಡೆಗೆ ಅಪ್ರಮಾಣ ಅಂತಾಗತ್ತಲ್ಲ. ಹಗ್ಗವನ್ನು ನೋಡ್ತೇವೆ, ಕತ್ತಲೆಯಲ್ಲಿ ಹಗ್ಗವನ್ನು ನೋಡ್ತೇವೆ, ಹಗ್ಗವನ್ನು ನೋಡಿ ಅದನ್ನು ಹಾವು ಅಂತ ತಿಳಿತೇವೆ. ಕತ್ತಲಿದ್ದದ್ದರಿಂದ ಗೊತ್ತಾಗೋದಿಲ್ಲ, ಹಾವು ಅಂತ ತಿಳಿತೇವೆ. ಲೈಟ್ ಹಚ್ಚಿ ನೋಡಿದಾಗ ಹಾವಲ್ಲ ಹಗ್ಗ ಅಂತ ಗೊತ್ತಾಗತ್ತೆ. ಹೀಗಾಗತ್ತಲ್ಲ ಅಂತಂದರೆ ಆಗತ್ತೆ, ಇಲ್ಲ ಅಂತೇಳಿ ಹೇಳಿದ್ದೇವೆ. ಆದರೆ ಇಂಥ ಕೇಸ್, ಇಂಥ ಸನ್ನಿವೇಶಗಳು ಎಷ್ಟಿದೆ ಇಂಥ ಸನ್ನಿವೇಶಗಳು ತೀರ ಕಡಿಮೆ. ಅಂದರೆ 100ರಲ್ಲಿ 5%, 10% ಮಾತ್ರ ನಮಗೆ ಮ್ಯಾಕ್ಸಿಮಮ್, ಅಷ್ಟೇ ನಮಗೆ ಭ್ರಮ ಬರ್ತಿರ್ತದೆ. ಅಷ್ಟೂ ಇಲ್ಲ, ಸುಮ್ಮನೆ ನಾನು ಹೇಳಿದೆ. ಹಾಗಾಗಿ ಬಾಧಕಾದ ಪ್ರಾಮಾಣ್ಯಂ ಅಂದರೆ ಬಾಧಕ ಜ್ಞಾನವಿದ್ದರೆ ಅಪ್ರಾಮಾಣ್ಯ. ಹಾಗೆ ಬಾಧಕ ಜ್ಞಾನವಿರಬೇಕು. ಅಂದರೆ ಏನರ್ಥ? ಇದು ಹಾವಲ್ಲ, ಇದು ಸರ್ಪವಲ್ಲ, ಇದು ಹಾವಲ್ಲ, ಇದು ಸರ್ಪವಲ್ಲ ಅನ್ನುವ ಜ್ಞಾನ ಬಂದಾಗ, ಅದು ಬರೋದು ಯಾವಾಗ? ಬೆಳಕು ಹಚ್ಚಿದಾಗ. ಆ ರೀತಿಯಾಗಿ ಜ್ಞಾನ ಬಂದಾಗ ನಮಗೆ ಅಯಂ ಸರ್ಪ, ಇದು ಹಾವು ಅನ್ನುವ ಜ್ಞಾನ ಹೋಯಿತು, ಅಪ್ರಮಾಣವಾಯಿತು. ಆ ಜ್ಞಾನ ಅಪ್ರಮಾಣ, ಅದು ಭ್ರಾಂತಿ ಎಂದು ನಿಶ್ಚಯವನ್ನು ಮಾಡಿಕೊಳ್ತೇವೆ. ಹೀಗೆ ಆಗುವುದು ಕಂಡಿದೆ. ಆದರೆ ನಚ ಇಹ ತದಸ್ತಿ. ಈ ಮಹಾಭಾರತದ ಯಾವ ವಾಕ್ಯದಿಂದ ನಾವು ಮಹಾಭಾರತದ ಹೆಸರಿನ ಜ್ಞಾನದಿಂದಲೇ ಎಲ್ಲ ಪಾಪಗಳ ನಾಶವಾಗುತ್ತದೆ ಅನ್ನುವ ಸ್ಟೇಟ್ಮೆಂಟ್ ಏನಿದೆ, ಅದನ್ನು ಡಿನೈ ಮಾಡತಕ್ಕಂತಹ, ಅದನ್ನು ಖಂಡಿಸುವಂತಹ ಬಾಧಕ ಪ್ರಮಾಣ ಎನ್ನುವುದು ಕಂಡಿಲ್ಲ. ಆದ್ದರಿಂದ ಅದನ್ನು ಅಪ್ರಮಾಣ ಅಂತ ಹೇಳಿರುವುದಕ್ಕೆ ಸಾಧ್ಯವಿಲ್ಲ. ನಚ ಇಹ ತದಸ್ತಿ ಅರ್ಥವಾದಾನಂಚ ಅಬಾಧಿತೆ ಸ್ವಾರ್ಥೆ ಪ್ರಾಮಾಣ್ಯಂ ಅಸ್ತೇವ. ಇದು ದೊಡ್ಡದಾದಂತಹ ವಿಷಯ, ಭಾಳ ದೊಡ್ಡ ವಿಷಯ. ಇವುಗಳನ್ನು ನಾನು ಈಗ ಭಾಳ ಹೆಚ್ಚು ಮುಟ್ಟುವುದಿಲ್ಲ. ಯಾಕೆಂದರೆ ಅದು ಮೀಮಾಂಸಾ ಶಾಸ್ತ್ರದ ಆ ರೆಲ್ಮಿನಲ್ಲಿ ಬರ್ತಕ್ಕಂತಹ ಒಂದು ದೊಡ್ಡದಾದಂತಹ ಒಂದು ಕಾನ್ಸೆಪ್ಟ್. ಅದೇನು ಅಂತಂದರೆ, ಸಾಮಾನ್ಯವಾಗಿ ಸಂಕ್ಷೇಪದಲ್ಲಿ ಹೇಳ್ತೇನೆ. ಮೀಮಾಂಸಾಶಾಸ್ತ್ರದಲ್ಲಿ ಅನೇಕ ಕರ್ಮಗಳ ವಿಧಾನವನ್ನು ಮಾಡುವ ವಾಕ್ಯಗಳಿವೆ. ಆ ಕರ್ಮಗಳನ್ನು, ಯಜ್ಞ ಇತ್ಯಾದಿ ಕರ್ಮಗಳನ್ನು ವಿಧಾನ ಮಾಡುವ ವಾಕ್ಯಗಳಾದ ಮೇಲೆ ಆ ವಾಕ್ಯಗಳ ನಂತರ ಒಂದು ಅರ್ಥವಾದ ಅಂತ ವಾಕ್ಯ ಬರ್ತದೆ. ಈ ಕರ್ಮ ಬಹಳ ಉತ್ತಮ, ಈ ಕರ್ಮ ಬಹಳ ಶ್ರೇಷ್ಠ ಅಂತ ಹೇಳಿ ಸ್ತೋತ್ರ ಮಾಡುವ, ಆ ಕರ್ಮವನ್ನು ಪ್ರಶಂಸೆ ಮಾಡತಕ್ಕಂತಹ ಅನೇಕ ವಾಕ್ಯಗಳು ಬರ್ತವೆ. ಆ ವಾಕ್ಯಗಳಿಗೆ ಅರ್ಥವಾದ ಅಂತಂತಾರೆ. ಸ್ತುತಿ, ನಿಂದ, ಪರಕೃತಿ, ಪುರಾಕಲ್ಪ ಅಂತ 4 ಇವೆ. ಅವೆಲ್ಲ ಇರಲಿ, ಒಂದನ್ನು ನಾವು ಇಟ್ಕೊಂಡು ಹೇಳೋಣ. ಈಗ ಪ್ರಸಕ್ತವಾದದ್ದಂತೆ ಸದೃಶವಾದದ್ದು ಸ್ತುತಿ. ಆ ಸ್ತುತಿರೂಪವಾದಂತಹ ಅರ್ಥವಾದಗಳೇನೇ, ಅವುಗಳನ್ನು ಮೀಮಾಂಸಕರು ಹೇಳುವುದೇನು ಅಂದರೆ, ಅಲ್ಲೇನು ಹೇಳಿದ್ದಾರಲ್ಲ ಆ ಹೇಳಿದ ಮಾತುಗಳೆಲ್ಲದಕ್ಕೆ ಅರ್ಥವಿಲ್ಲ. ಏನೇನೋ ಹೇಳಿರ್ತಾರೆ, ಆ ಮಾತುಗಳಿಗೂ ಅರ್ಥವಿಲ್ಲ. ಹಾಗಾದರೆ ಏನು ಅರ್ಥವಿದೆ ಅದಕ್ಕೆ ಅಂದರೆ, ಒಟ್ಟಿನಲ್ಲಿ ಅದರ ಇಂಟೆನ್ಷನ್ ಏನು ಅಂತಂದರೆ, ಅಲ್ಲಿ ವಿಧಾನ ಮಾಡಿದ ಕರ್ಮವೇನಿದೆ ಆ ಕರ್ಮವನ್ನು ಪ್ರಶಂಸೆ ಮಾಡುವುದು ಮಾತ್ರ ಉದ್ದೇಶವಾಗಿದೆ. ಆ ಕರ್ಮವನ್ನು ಪ್ರಶಂಸೆ ಮಾಡುವ ಉದ್ದೇಶವಿದೆ ಹೊರತು, ಕರ್ಮವನ್ನು ಪ್ರಶಂಸೆ ಮಾಡುವ ಉದ್ದೇಶವಿದೆ ಹೊರತು ಅದರ ಇಂಟೆನ್ಷನ್ ಅಲ್ಲೇನು ಹೇಳಿದ್ದಾರಲ್ಲ ಆ ಹೇಳಿದ ವಿಷಯದಲ್ಲಿ ತಾತ್ಪರ್ಯವಿಲ್ಲ. ಅಂದರೆ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತವಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ ಅಂತ ಅನ್ನುವ ವಾಕ್ಯ ಇದು ಅರ್ಥವಾದ ಅಂತನ್ನಿ. ಇದಕ್ಕೆ ಮಧ್ವಾಚಾರ್ಯರು ಹೇಳಿದ ಅಭಿಪ್ರಾಯವೇನು ಅಂದರೆ, ಈ ಮಹಾಭಾರತ ಎಂಬ ಶಬ್ದ ಅದಕ್ಕೆ ಮಹತ್ವಾತ್, ಭಾರವತ್ವಾತ್, ಮಹಾಭಾರತ ಎಂದು ಕರೆಯಬೇಕು. ಇದನ್ನು ತಿಳಿದವರಿಗೆ ಎಲ್ಲ ಪಾಪಗಳ ನಾಶವಾಗ್ತದೆ ಎಂದು ಹೇಳಿದ್ದಾರೆ ಅಂತಂದರೆ, ಹೌದು, ಇದನ್ನು ತಿಳಿದವರಿಗೆ ಪಾಪಗಳ ನಾಶವಾಗ್ತದೆ ಅಂತಲೇ ಶ್ರೀಮದಾಚಾರ್ಯರು
ಅಸರ್ಟೈನ್ ಮಾಡ್ತಾರೆ. ಇದು ಇಲ್ಲೇನು ಸ್ಪಷ್ಟವಾಗಿ ಹೇಳುವಂತಹ ಮಾತಿದೆಯಲ್ಲ, ಇದರ ಜೊತೆಗೆ ಇನ್ನೊಂದು ಮಾತೇನು ಮೀಮಾಂಸಕರು ಹೇಳುವಂಥದ್ದು. ಅವರೇನಂತಾರೆ ಅಂದರೆ ಈ ಪಾಪನಾಶವಾಗ್ತದೆ, ಅವೆಲ್ಲ ಮಾತಿಲ್ಲ, ಸಂಬಂಧವೇ ಇಲ್ಲ. ಈ ಶ್ಲೋಕ ಕೇವಲ ಮಹಾಭಾರತವನ್ನು ವರ್ಣನೆ ಮಾಡ್ತಾ ಇದೆ. ಮಹಾಭಾರತ ಉತ್ತಮ, ಇಷ್ಟೇ ಅಭಿಪ್ರಾಯ ಹೊರತು ಮಹಾಭಾರತದ ಹೆಸರು ಕೇಳಿದಾಗ ಹೆಸರ ಮಹಾಭಾರತ ಎಂಬ ಹೆಸರಿನ ಅರ್ಥದ ಜ್ಞಾನದಿಂದ ಪಾಪನಾಶವಾಗ್ತದೆ ಅಂತನ್ನೋ ಮಾತು ಒಪ್ಪುವುದಿಲ್ಲ ಮೀಮಾಂಸಕರು. ಹಾಗಾದರೆ ಅದು ಉತ್ತಮ, ಇಷ್ಟೇ ಅರ್ಥ. ಮಹಾಭಾರತ ಉತ್ತಮ ಇಷ್ಟೇ ಎಂದು ಹೇಳುವಂಥವರು ಮೀಮಾಂಸಕರು. ಪಾಪನಾಶವಾಗ್ತದೆ ಅಂತನ್ನೋದನ್ನು ಒಪ್ಪುವುದಿಲ್ಲ. ಯಾಕೆ ಅಂದರೆ ಅದು ಅರ್ಥವಾದದ ವಾಕ್ಯದ ಅರ್ಥ, ಅದನ್ನು ನಾವು ಒಪ್ಪುವುದಿಲ್ಲ. ಅರ್ಥವಾದದ ಅಭಿಪ್ರಾಯ, ಈ ಕರ್ಮ ಉತ್ತಮ, ಈ ಗ್ರಂಥ ಶ್ರೇಷ್ಠ, ಈ ಔಷಧಿ ಉತ್ತಮ ಶ್ರೇಷ್ಠ ಅನ್ನುವುದನ್ನಷ್ಟು ಒಪ್ಪುತ್ತೇವೆ ಅಂತ ಹೇಳುವವರು ಮೀಮಾಂಸಕರು. ಶ್ರೀಮದಾಚಾರ್ಯಂತಾರೆ ಹಾಗಲ್ಲ, ಆ ವಾಕ್ಯಕ್ಕೇನು ಅರ್ಥವಿದೆ ಆ ಅರ್ಥವೂ ಇದ್ದೇ ಇದೆ. ಪಾಪನಾಶವಾಗ್ತದೆ ಅಂತ ಹೇಳಿದೆ, ಪಾಪನಾಶವಾಗ್ತದೆ, ಆಗೋದಿಲ್ಲ ಅಂತಿಲ್ಲ. ಪಾಪನಾಶವಾಗ್ತದೆ ಅಂತ ಹೇಳಿದೆ, ಪಾಪನಾಶವಾಗ್ತದೆ, ಆಗೋದಿಲ್ಲ ಅಂತಿಲ್ಲ. ಜೊತೆಗೆ ಆ ಗ್ರಂಥ ಉತ್ತಮ ಅಂತೂ ಹೇಳುತ್ತದೆ, ಅಭಿಪ್ರಾಯವಿದೆ, ಇಲ್ಲ ಅಂತಿಲ್ಲ. ಆದರೆ ಪಾಪನಾಶವಾಗ್ತದೆ ಅಂತನೋ ಮಾತೇ ಸುಳ್ಳು ಅಂತ ಏನು ಮೀಮಾಂಸಕರು ಹೇಳುತ್ತಾರೋ ಆ ಮಾತನ್ನು ಮಧ್ವಾಚಾರ್ಯರು ಖಂಡನೆ ಮಾಡ್ತಾರೆ. ಅನುವ್ಯಾಖ್ಯಾನದಲ್ಲಿ ಹಾಗೂ ಕರ್ಮನಿರ್ಣಯದಲ್ಲಿ ಅದರ ಖಂಡನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಹೇಳಿದರು ಅರ್ಥವಾದಾನಂಚ. ಯಾವಾಗ ಅರ್ಥವಾದದಲ್ಲಿ ಕೆಲವೊಮ್ಮೆ ಸುಳ್ಳು ಮಾತುಗಳನ್ನು ಹೇಳುವ ಸಂದರ್ಭ ಬಂದಿದ್ದರೆ, ಯಾರಾದರೂ ಸುಳ್ಳು ಮಾತನ್ನು ಹೇಳಿದ್ದರೆ, ಇಲ್ಲದ ಸಲ್ಲದ ಸ್ತೋತ್ರವನ್ನು ಮಾಡಿದ್ದರೆ, ಮಾಡೋ ಸಂದರ್ಭ ಇರ್ತದೆ ಅಂತ ಕೆಲವು ಸಲ ನಾವು ಒಬ್ಬರನ್ನು ಸ್ತೋತ್ರ ಮಾಡ್ತಿರ್ತೇವೆ. ಸ್ತೋತ್ರ ಮಾಡ್ತಾ ಇರುವಾಗ ಇವರು ರಾಘವೇಂದ್ರ ಸ್ವಾಮಿಗಳಿದ್ದಂತೆ. ಏನು ರಾಘವೇಂದ್ರ ಸ್ವಾಮಿಗಳು, ಎಲ್ಲಿ ರಾಘವೇಂದ್ರ ಸ್ವಾಮಿಗಳು, ಇವರಲ್ಲಿ ಸಾಮ್ಯವಿರಲಿಕ್ಕೆ ಸಾಧ್ಯದೇನು ಇಲ್ಲ. ಆದರೆ ಸ್ತೋತ್ರ ಮಾಡ್ತೇವೆ. ಹಾಗಿದ್ದಾಗೆ ಕದಾಚಿತ್ ಸ್ತೋತ್ರ ಮಾಡಿದರೆ ಅದು ಸುಳ್ಳು. ಯಾಕೆ? ಅದು ಬಾಧಿತ, ಅದಕ್ಕೆ ಬಾಧವಿದೆ. ಹಾಗಾಗಿ ಏನು ದೇವರಿದ್ದಾಗ ರೀ ಇವನು ಅಂತಂತೇವೆ. ದೇವರಿದ್ದಾಗೆ ಅಂದರೆ ದೇವರಿಗೆ ಸಮಾನವ ಅಲ್ಲ. ಹಾಗಾದರೆ ದೇವರಿಗೆ ಸಮಾನ ಅಂತ ಅನ್ನೋದು ಬಾಧಿತ, ಅದು ಸರ್ವಥಾ ಒಪ್ಪಲಿಕ್ಕಾಗುವುದಿಲ್ಲ. ಹಾಗಾದರೆ ದೇವರಿಗೆ ಸಮಾನ ಅಂದರೆ ದೇವರಂತೆ ನಮ್ಮ ಮೇಲೆ ಕೃಪೆ ಮಾಡಿದ, ಡಾಕ್ಟರ್ ಇದ್ದಾನೆ, ನನಗೆ ರೋಗವನ್ನು ಗುಣ ಮಾಡಿದ, ಆಪತ್ತಿನಲ್ಲಿ ಬಂದ, ರಕ್ಷಣೆ ಮಾಡಿದ ಎಂಬ ಅಭಿಪ್ರಾಯ ಪ್ರಶಸ್ತ, ಉತ್ತಮ, ಒಳ್ಳೆಯವ, ಇಷ್ಟೇ ಅಭಿಪ್ರಾಯ. ಹೀಗೆ ಯಾವ ಅರ್ಥಗಳು ಬಾಧಿತವಾಗುತ್ತವೆ ಅವುಗಳ ವಿಷಯದಲ್ಲಿ ಪ್ರಾಮಾಣ್ಯವಿಲ್ಲ. ಯಾವ ಅರ್ಥ ಬಾಧಿತವಲ್ಲ, ಯಾವ ಅರ್ಥಕ್ಕೆ ಬಾಧ ಇಲ್ಲ, ಆ ಅರ್ಥವನ್ನು ಒಪ್ಪುವುದಾದರೆ ಏನೂ ತಪ್ಪಿಲ್ಲ. ಆದ್ದರಿಂದ ಅರ್ಥವಾದಾನಂಚ ಅಬಾಧಿತೆ ಸ್ವಾರ್ಥೆ ಪ್ರಾಮಾಣ್ಯಂ ಅಸ್ತೇವ ಅತಃ ಹೇತುಕೃತಃ ಯಃ ಅರ್ಥಃ. ಹೇತುವಾಗಿ ಮಾಡಿದ ಅರ್ಥ ಏನದು ಅಂದರೆ ಭಾರತ ಶಬ್ದ ನಿರುಕ್ತಿ ಜ್ಞಾನೇನ ಸರ್ವಪಾಪ ಕ್ಷಯ. ಭಾರತದ ಹೆಸರಿನ ಅರ್ಥದ ಜ್ಞಾನ ಮಾಡಿಕೊಂಡವರಿಗೆ ಎಲ್ಲ ಪಾಪಗಳ ನಾಶವಾಗುತ್ತದೆ ಅನ್ನುವ ತತ್ವವೇನಿದೆಯಲ್ಲ, ಸಹ ಪ್ರಸಿದ್ಧ ಅಂದರೆ ಪ್ರಮಿತ ಏವ ಅಂತ ಸಮರ್ಥನೆಯನ್ನು ಮಾಡಿದೆ. ಆಯಿತು. ಇದರ ಮೇಲೆ ಒಂದು ಪ್ರಶ್ನೆ. ಸರ್ವಪಾಪ ಪ್ರಮುಚ್ಯತೆ ಅಂತ ಶಬ್ದ ಬಂದಿದೆ. ಸರ್ವಪಾಪಗಳಿಂದ ಮುಕ್ತನಾಗ್ತಾನೆ. ಒಂದು ಮಾತು ತಿಳಿದಿ, ಎಲ್ಲಿಯವರೆಗೆ ಜೀವನಾಶಗಳಿಗೆ ಅತ್ಯಲ್ಪವಾದರೂ ಪಾಪವಿದೆ ಅಲ್ಲಿಯವರೆಗೆ ಪ್ರಾಯ ಇದಕ್ಕೆ ಅಪವಾದ ಒಂದೆರಡು ಇರಬಹುದು. ಆದರೆ ಪ್ರಾಯ ಆ ಪಾಪವಿದ್ದರೆ ಮಾತ್ರ ಸಂಸಾರದಲ್ಲಿ ಇರುವುದಕ್ಕೆ ಆಸ್ಪದ. ಪಾಪವಿಲ್ಲದೆ ಇದ್ದರೆ ಸಂಸಾರದಲ್ಲಿ ಇರೋದಕ್ಕೆ ಆಸ್ಪದವೇ ಇಲ್ಲ, ಸರ್ವಥಾ ಆಸ್ಪದವಿಲ್ಲ. ಅದಕ್ಕಾಗೇ ಅಪಾಪವಿದ್ಧಂ ಅಂತ ಹೇಳಿ ಈಶಾವಾಸ್ಯೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಪಾಪವಿದ್ದರೆ ಸಂಸಾರದಲ್ಲಿರುವುದಕ್ಕೆ ಆಸ್ಪದ, ಒಟ್ಟು ಪಾಪವಿಲ್ಲದೆ ಇದ್ದರೆ ಸಂಸಾರದಲ್ಲಿ ಇರೋದಕ್ಕೆ ಆಸ್ಪದವಿಲ್ಲ.
ಈಗ ನೀವು ಹೇಳಿದಿರಿ ಮಹಾಭಾರತ ಎಂಬ ಹೆಸರಿನ ಅರ್ಥದ ಜ್ಞಾನ ಮಾಡಿಕೊಂಡವರಿಗೆ ಎಲ್ಲ ಪಾಪಗಳ ನಾಶವಾಗ್ತದೆ. ನಾನು ತಿಳಿದೆ, ಮಹಾಭಾರತ ಎಂಬ ಶಬ್ದದ ಅರ್ಥವನ್ನು ತಿಳಿದ ಮಾತ್ರಕ್ಕೆ ನನ್ನ ಪಾಪಗಳೆಲ್ಲ ನಾಶವಾಯಿತು. ಎಲ್ಲ ಪಾಪಗಳ ನಾಶವಾಗಿ ಬಿಟ್ಟ ಮೇಲೆ ನಾನು ಸಂಸಾರದಲ್ಲಿ ಉಳಿಯಬಾರದು, ಮೋಕ್ಷಕ್ಕೆ ಹೋಗಬೇಕು. ಹಾಗಾದರೆ ಏನಾಯಿತು? ಮೋಕ್ಷಕ್ಕೆ ಹೋಗಿಲ್ಲ ಅಂದ ಮೇಲೆ ಸರ್ವ ಪಾಪಕ್ಷಯ ಅಂತ ಹೇಳಿದ ಮಾತೇನಾಯಿತು? ಇದು ತಪ್ಪು, ವಿರುದ್ಧ, ಬಾಧಿತವಾಯಿತು. ಸರ್ವ ಪಾಪಕ್ಷಯೇ ತದೈವ ಮುಕ್ತಿ ಸ್ಯಾತ್. ಅದೇ ಕ್ಷಣದಲ್ಲಿ ಮುಕ್ತಿಯಾಗಿಬಿಡಬೇಕು ಅವನಿಗೆ. ಒಂದು ಕ್ಷಣವೂ ಅವನು ಜಾಸ್ತಿ ಸಂಸಾರದಲ್ಲಿರತಕ್ಕದ್ದಲ್ಲ. ಮಹಾಭಾರತ ಎಂಬ ಶಬ್ದದ ಅರ್ಥದ ಜ್ಞಾನ ಮಾಡಿಕೊಂಡ ಕೂಡಲೇ ಅವನ ಪಾಪಗಳ ನಾಶವಾಯಿತು. ನಾಶವಾದ ಎರಡನೇ ಕ್ಷಣ ಅವನು ವೈಕುಂಠದಲ್ಲಿರಬೇಕು, ಅರ್ಥಾತ್ ಮೋಕ್ಷಕ್ಕೆ ಹೋಗಬೇಕು, ಸಂಸಾರದಲ್ಲಿ ಉಳಿಬ ಅಂತ ಪೂರ್ವಪಕ್ಷಿ ಶಂಕೆ ಮಾಡಿದರೆ ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಭಾಳ ಜಾಣ್ಮೆಯಿಂದ ಉತ್ತರವನ್ನು ಕೊಡ್ತಾರೆ. ಹಾಗಾದರೆ ನಿನ್ನ ಅಭಿಪ್ರಾಯವೇನು? ಸರ್ವ ಪಾಪಗಳ ಕ್ಷಯವಾದರೆ ಸಂಸಾರದಲ್ಲಿರಬಾರದು ಅಂತ ಅನ್ನೋ ಅಭಿಪ್ರಾಯವಲ್ಲ. ಹಾಗಾದರೆ ಎಲ್ಲ ಪಾಪಗಳು ನಾಶವಾಗುತ್ತದೆ ಅಂತನ್ನೋ ಮಾತೇನಿದೆ ಅದನ್ನು ಸಂಕೋಚ ಮಾಡು. ಸರ್ವ ಪಾಪಗಳ ನಾಶವಾಗುತ್ತದೆ ಅಂತನ್ನೋ ಮಾತನ್ನು ಸಂಕೋಚ ಮಾಡಿ ಅನೇಕ ಪಾಪಗಳು, ನೂರಾರು ಪಾಪಗಳು, ಸಾವಿರಾರು ಪಾಪಗಳು ನಾಶವಾಗುತ್ತವೆ, ಎಲ್ಲ ಪಾಪಗಳು ನಾಶವಾಗುತ್ತವೆ ಅಂತಲ್ಲ. ಹೀಗೆ ಸಂಕೋಚ ಮಾಡು, ಬೇಡ ಅಂತನ್ನೋದಿಲ್ಲ. ಹೊರತು ಪಾಪವೇ ನಾಶವಾಗೋದಿಲ್ಲ ಅಂತ ಯಾಕೆ ಹೇಳ್ತೀಯ ನೀನು? 1 ಪಾಪ, 10 ಪಾಪ, 100 ಪಾಪ, 1000 ಪಾಪವೂ ನಾಶವಾಗೋದಿಲ್ಲ ಅಂತ ಯಾಕೆ ಹೇಳ್ತಿ? ಎಲ್ಲ ಪಾಪಗಳು ನಾಶವಾಗುವುದಿಲ್ಲ. ನಾಶವಾಗಿದ್ದರೆ ಮುಕ್ತನಾಗಬೇಕಾಗಿತ್ತು, ಮುಕ್ತನಾಗಿಲ್ಲ, ಆದ್ದರಿಂದ ಎಲ್ಲ ಪಾಪಗಳ ನಾಶವಾಗಿಲ್ಲ ಎಂದು ಹೇಳು, ಚಿಂತೆಯಿಲ್ಲ. ಆದರೆ ಅದು ಬಿಟ್ಟು ಒಟ್ಟಾರೆ ಸರ್ವಥಾ ಪಾಪಗಳ ನಾಶವೇ ಆಗುವುದಿಲ್ಲ ಅಂತನೂ ಬೇಡ. ಹಾಗಾದರೆ ಅದಕ್ಕೆ ಹೇಳಿದರು, ತರ್ಹಿ ಸರ್ವಶಬ್ದಾರ್ಥ ಏವ ಸಂಕೋಚ್ಯತಾಂ. ಸಂಕೋಚ ಮಾಡಿ. ಸರ್ವ ಎಂಬ ಶಬ್ದಕ್ಕೆ ಎಷ್ಟರ್ಥ? ಬ್ರಾಡೆಸ್ಟ್ ಸೆನ್ಸಿನೊಳಗೆ ಎಲ್ಲ ಪಾಪಗಳು, ಒಬ್ಬೊಬ್ಬ ಜೀವ ಮಾಡಿದ ಎಲ್ಲ ಪಾಪಗಳು. ಆ ಎಲ್ಲ ಪಾಪಗಳ ನಾಶವಾಗೋದಿಲ್ಲ, ಬೇಡ. ಹಾಗಾದರೆ ಕಮ್ಮಿ ಮಾಡು. ಒಂದು ಜೀವನದಲ್ಲಿ ಮಾಡಿದ ಪಾಪ ಅದೂ ಬೇಡ, ಒಂದು ವರ್ಷದಲ್ಲಿ ಮಾಡಿದ ಪಾಪ ಅದು ಬೇಡ, ಒಂದು ದಿನ ಮಾಡಿದ ಪಾಪ. ಏನು ಸಂಕೋಚ ಮಾಡ್ತೀಯೋ ಮಾಡು. ಯಾಕೆ? ಮಹಾಭಾರತ ಶಬ್ದದ ಅರ್ಥದ ಜ್ಞಾನದಿಂದ ಪಾಪನಾಶವಾಗುವುದರು ಅದು ಭಕ್ತಿಯಿಂದ ಜ್ಞಾನ ಮಾಡಿಕೊಂಡವರಿಗಾಗುತ್ತೆ ಹೊರತು ಮಹಾಭಾರತ ಶಬ್ದದ ಅರ್ಥವನ್ನು ಯಾರೋ ತಿಳಿದ್ರು ಅಂತಂದ ಮಾತ್ರಕ್ಕೆ ಆಗ್ತದೆ ಅಂತಲ್ಲ. ಹಾಗಾಗಿ ಭಕ್ತಿ ಜ್ಞಾನ ಎಷ್ಟು ಚೆನ್ನಾಗಿ ತಿಳಿದಿದ್ದಾನೆ, ಎಷ್ಟು ಭಕ್ತಿಯನ್ನು ಮಾಡಿದ್ದಾನೆ, ಅವುಗಳನ್ನೆಲ್ಲ ನೋಡಿಕೊಂಡು ಅವುಗಳಿಂದ ಮತ್ತೆ ಅವನ ಪಾಪಗಳ ನಾಶ, ಇಷ್ಟು ಪಾಪಗಳ ನಾಶವಾಯಿತು, ಅಷ್ಟು ಪಾಪಗಳ ನಾಶವಾಗುವುದಿಲ್ಲ ಇತ್ಯಾದಿಗಳನ್ನು ನೀನು ಡಿಸೈಡ್ ಮಾಡು, ಬೇಡ ಅಂತನ್ನೋದಿಲ್ಲ. ಆದರೆ ಸರ್ವಥಾ ಪಾಪಗಳ ನಾಶವಾಗುವುದಿಲ್ಲ ಅಂತಲೇ ಬೇಡ ಎಂದಾಗಿ ವ್ಯವಸ್ಥೆಯನ್ನು ಮಾಡ್ತಾರೆ ಟೀಕಾಕೃತ್ಪಾದರು. ಸರ್ವಶಬ್ದಾರ್ಥ ಏವ ಸಂಕೋಚ್ಯತ. ಸರ್ವ ಎಂಬ ಶಬ್ದದ ಅರ್ಥವನ್ನು ಸಂಕೋಚ ಮಾಡು. ನತು ಸರ್ವೋ ವಾಕ್ಯಾರ್ಥ, ಇಡೀ ವಾಕ್ಯಾರ್ಥವನ್ನೇ. ಅಂದರೆ ಮಹಾಭಾರತದ ಹೆಸರಿನ ಅರ್ಥದ ಜ್ಞಾನವನ್ನು ಮಾಡಿಕೊಂಡಾಗ ಪಾಪನಾಶವಾಗುತ್ತದೆ, ಬಹಳಷ್ಟು ಪಾಪಗಳ ನಾಶವಾಗ್ತದೆ ಅನ್ನುವ ಮಾತನ್ನೂ ತಳ್ಳಿ ಹಾಕಬೇಡ. ಅಂದರೆ ಪಾಪಗಳ ನಾಶವಾಗುವುದು ಸತ್ಯ, ಅದು ಸುಳ್ಳಲ್ಲ ಎನ್ನುವಂಥದ್ದಾಯಿತು. ಏವಂ ಅನ್ಯಾನ್ಯಪಿ ಭಾರತವಾಕ್ಯಾನಿ ಪರ್ಯಾಲೋಚನೀಯಾನಿ. ಇದು ಒಂದು ಕಡೆಗೆ ಶ್ರೀಮದಾಚಾರ್ಯರು ಮಹತ್ವಾದ್ ಭಾರವತ್ವಾಚ್ಯ ಅಂತನ್ನೋ ವಾಕ್ಯಕ್ಕೆ ಒಂದು ಕಡೆಗೆ ಮಾತ್ರ ಈ ರೀತಿ ಪರ್ಯಾಲೋಚನೆಯನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಆದರೆ ಶ್ರೀಮದಾಚಾರ್ಯರು ಕೊಟ್ಟ ಪ್ರಮಾಣಗಳಲ್ಲಿ ಎಲ್ಲ ಕಡೆಗೆ ಪರ್ಯಾಲೋಚನೆಯನ್ನು ಮಾಡಿ ತೋರಿಸಿಲ್ಲ. ಏನೇನು ಯದಿ ವಿದ್ಯಾ ಚತುರ್ವೇದಾನ್ ಒಂದು ವಾಕ್ಯ, ಮನ್ಮಾದಿಕೆ ಚಿದ್ಬ್ರುವತೆ ಮತ್ತೊಂದು ವಾಕ್ಯ, ಭಾರತಂ ಸರ್ವವೇದಾಶ್ಚ ಇನ್ನೊಂದು ವಾಕ್ಯ, ಮಹತ್ವಾದ್ ಭಾರವತ್ವಾಚ್ಯ ಮತ್ತೊಂದು ವಾಕ್ಯ, ಯದಿ ಹಸ್ತಿ ತದನ್ಯತ್ರ ಇನ್ನೊಂದು, ವಿರಾಟೋದ್ಯೋಗ ಸಾರವಾನ್ ಮತ್ತೊಂದು, ಹೀಗೆ ಋಷಿ ಸಂಪ್ರದಾಯ, ಕೋಹ್ಯನ್ಯ ಪುಂಡರಿ, ಹೀಗೆ ಅನೇಕ ವಾಕ್ಯಗಳಿವೆ. ಆ ಎಲ್ಲ ವಾಕ್ಯಗಳ ಪರ್ಯಾಲೋಚನೆಯನ್ನು ಇದೇ ರೀತಿಯಿಂದ ಮಾಡುವುದು ಅವಶ್ಯಕ. ಅಂದಾಗ ಮಾತ್ರ ನಮಗೆ ಮಹಾಭಾರತದ ಸರ್ವೋತ್ತಮತ್ವ ನಮಗೆ ಸಿದ್ಧವಾಗುತ್ತದೆ ಅನ್ನುವುದನ್ನು ನಮಗೆ ಟೀಕಾಕೃತ್ಪಾದರು ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.
ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್.